ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಟಾರ್ಸ್ ಅಡ್ಡ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಒಬ್ರು ಸ್ಪೆಷಲ್ ಗೆಸ್ಟ್. ಬಿಗ್ ಮನೆಯಿಂದ ಹೊರಗೆ ಬಂದಿದ್ದಾರೆ. ಬಟ್ ಅವರಿಗೆ ಯಾಕಾಗಿ ಹೊರಗೆ ಬಂದರು ಅನ್ನುವಂತಹ ರೀಸನ್ ಪರ್ಟಿಕ್ಯುಲರ್ ಆಗಿ ಎಲ್ಲೂ ಕೂಡ ನಮಗೆ ಸಿಕ್ಕಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಟ್ರೋಲ್ಸನ್ನು ಮಾಡ್ತಾ ಇದ್ದಾರೆ. ಸೊ ಈ ಟ್ರೋಲ್ಸಿಂದ ಅವರು ಮನನೊಂದಿಲ್ಲ, ಅವರೇ ನನ್ನ ಸ್ನೇಹಿತರು ಆಪ್ತರು ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರನ್ನೇ ಕೇಳ್ತಾ ಹೋಗ್ತೀನಿ, ಕ್ಲಾರಿಫಿಕೇಶನ್ ಅವರೇ ಕೊಡಲಿ ಅಂತ ಭಾವಿಸ್ತೀನಿ. ಹಲೋ ಸರ್. ನಮಸ್ತೆ ಮೇಡಮ್. ಗೋಲ್ಡ್ ಸುರೇಶ್ ಅವರು, ಮೊದಲನೇದಾಗಿ ವೆಲ್ಕಮ್ ಮಾಡೋಣ ಶೋಗೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ತಾವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಕೈ ಹೇಗಿದೆ? ಪರವಾಗಿಲ್ಲ, ಇವಾಗ ಒಂದು ಸ್ವಲ್ಪ ರಿಕವರ್ ಆಗ್ತಾ ಇದೆ. ಇನ್ನು ನಿಮಗೆ ಗೊತ್ತಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಬೇಗ ಅದು ಸತ್ಯನೋ ಸುಳ್ಳು ಅಂತ ಹೇಳ್ಬಿಟ್ಟು ಪರಿಶೀಲನೆ ಕೂಡ ಮಾಡೋದಕ್ಕೆ ಅವಕಾಶನೇ ಇರೋದಿಲ್ಲ. ಅಷ್ಟು ಬೇಗ ಎಲ್ಲ ವಿಚಾರಗಳು ಒಬ್ಬರ ಬಾಯಿಂದ ಒಬ್ಬರಿಗೆ ಟ್ರೋಲ್ಸ್ ಆಗ್ತಾ ಹೋಗ್ಬಿಡತ್ತೆ. ಸೊ ನೀವು ಬಿಗ್ ಬಾಸಿಂದ ಮನೆಗೆ ಆಚೆ ಬಂದಿದ್ದು, ಅವರಾಗೆ ಕಳಿಸಿದ್ದೋ ಅಥವಾ ನೀವಾಗೆ ಬಂದಿದ್ದೋ, ಅಥವಾ ಒಂದಷ್ಟು ವದಂತಿಗಳು ಕೇಳಿ ಬರ್ತಾ ಇದೆ, ಸಾಲದ ಹೊರೆ ತಲೆ ಮೇಲಿತ್ತು, ಹೆಂಡತಿ ಅದರಿಂದ ಸಫರ್ ಮಾಡ್ತಾ ಇದ್ರು, ಅವ್ರ ಫ್ರಸ್ಟ್ರೇಷನ್ಗೆ ಒಳಗಾಗಿದ್ರು ಅಂತ ಹೇಳ್ಬಿಟ್ಟು ಇದೆಲ್ಲದಕ್ಕೂ ಕೂಡ ನೀವೇ ಕ್ಲಾರಿಫಿಕೇಶನ್ ಕೊಟ್ಬಿಡಿ. ಈಗ ಆಲ್ರೆಡಿ ಕೊಟ್ಟಿದ್ದೀರಾ, ಅದು ಅಸಮಾಧಾನಕರವಾಗಿದೆ. ಬಿಗ್ ಬಾಸ್ ಮನೆಗೆ ನಾನು ಹೋಗಬೇಕಾದ್ರೆ ನನಗೊಂದು ದೊಡ್ಡ ಕ್ವಶನ್ ಮಾರ್ಕ್ ಇತ್ತು ಅಂತ ನಾನು ಸುಮಾರು ಕಡೆ ಹೇಳಿದ್ದೀನಿ, ಸುಮಾರು ಇಂಟರ್ವ್ಯೂಲ್ಲಿ ಹೇಳಿದ್ದೀನಿ. ಸುದೀಪ್ ಸರ್ ಸ್ಟೇಜ್ ಮೇಲೂ ಕೂಡ ನಾನು ಹೇಳಿದ್ದೇನೆ. ನನಗೆ ಹೇಗಿತ್ತು ಅಂದರೆ, ನಾನು ಒಬ್ಬನೇ ಬಿಸ್ನೆಸ್ನ ಮಾಡ್ಕೊಂಬಂದವನು, ನನಗೆ ಯಾರೋ ಪಾರ್ಟ್ನರ್ಸ್ ಅಂತ ಇರಲಿಲ್ಲ. ಆ ಥರ ಇರಬೇಕಾದ್ರೆ ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕಾದ್ರೆ ನನಗೊಂದು ದೊಡ್ಡ ಕ್ವಶನ್ ಮಾರ್ಕ್ ಇತ್ತು, ನಾನು ಒಳಗಡೆ ಹೋದರೆ ನನ್ನ ಬಿಸ್ನೆಸ್ನ ಯಾರು ನೋಡ್ಕೋತಾರೆ ಅಂತ ಹೇಳಿ. ಆ ಟೈಮಲ್ಲಿ ನನ್ನ ಧರ್ಮಪತ್ನಿ ಕೇಳಿದಾಗ ಒಂದು ಧೈರ್ಯ ಕೊಟ್ಟರು ಆ ಕ್ಷಣಕ್ಕೆ. ಮೊದಲು ಆಗಲ್ಲ ಅಂದರು, ಆಮೇಲೆ ಕನ್ವಿನ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿದಾಗ ಆಯಿತು ನೋಡ್ಕೋತೀನಿ ಅಂತಂದರು. ಆ ಒಂದು ನಂಬಿಕೆ ಮೇಲೆ ನನ್ನ ಸಹಪಾಠಿಗಳು, ನನ್ನ ಸ್ನೇಹಿತರನ್ನ ನಂಬಿ ನಾನು ಬಿಸ್ನೆಸ್ನ ಬಿಟ್ಟು ಹೋದೆ. ಎಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಮಿಸ್ಕಮ್ಯುನಿಕೇಷನು ಆಗ್ತಾ 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 ಅದೇನಾಯಿತು, ಒಂದು ಸ್ವಲ್ಪ ತುಂಬ ದೊಡ್ಡ ಮಟ್ಟದಲ್ಲಿ ಆಯ್ತು ಅದು. ಯಾಕಂದರೆ ಬಿಸ್ನೆಸ್ನ ಹ್ಯಾಂಡಲ್ ಮಾಡೋಕ್ಕೆ ಬರಲಿಲ್ಲ ಅವ್ರಿಗೆ ಯಾರಿಗೂ ಕೂಡ. ಯಾಕಂದರೆ ನಾನು ನಿಂತು ಕಟ್ಟಿರುವಂಥ ಸಂಸ್ಥೆ ನನಗೆ ಮಾತ್ರ ಗೊತ್ತು ಏನಿರುತ್ತೆ ಅದರಲ್ಲಿ ಅಂತೇಳಿ, ಬೇರೆಯವ್ರಿಗೆ ಗೊತ್ತಿರಲ್ಲ ಏನಾಗ್ತಾಯಿದೆ ಅಂತೇಳಿ. ಆ ಥರ ಇರಬೇಕಾದ್ರೆ ಕೊನೆ ಮೂಮೆಂಟ್ಗೆ ಅವ್ರ ಕಡೆಯಿಂದ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂದಾಗ ನನ್ನವರೆಗೆ ಬಂದಾಗ ನಾನೇ ಬರ್ತೀನಿ ಅಂತೇಳ್ಬಿಟ್ಟು ನಾನು ಬಂದೆ ಹೊರಗಡೆ. ಹೊರಗಡೆನೂ ಕೂಡ ಅದೇ ಆಗಿತ್ತು, ಯಾಕಂದರೆ ಅವ್ರ ಕಡೆಯಿಂದ ಹ್ಯಾಂಡಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಫೈನಾನ್ಷಿಯಲಿ ವದಂತಿಗಳು ಬರ್ತವೆ ಮೇಡಮ್. ಬಂದವ್ರಿಗೆಲ್ಲ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಒಂದೇ, ಸುಳ್ಳು ಸುದ್ದಿ ಹಬ್ಸೋರಿಗೆ ಸುಳ್ಳು ಒಂದೇ ಸಿಗೋದು, ಸತ್ಯನೇ ಯಾವತ್ತೂ ಕೂಡ. ಸುಳ್ಳಿಗೆ ಸುಖವಿಲ್ಲ, ಸತ್ಯಕ್ಕೆ ಸಾವಿಲ್ಲ ಅಂತ ಯಾವತ್ತೂ ನಾನು ನಂಬುವಂಥ ನಾನು ಜೀವನದಲ್ಲಿ ಸತ್ಯನ ನಂಬ್ತೀನಿ ಮೇಡಮ್. ಸುಳ್ಳಿಗೆ ತಲೆ ಕೊಡಲ್ಲ. ಸುಳ್ಳು ಈ ಕಿವಿಯಲ್ಲಿ ಕೇಳಿದರೆ ಈ ಕಡೆ ಬಿಟ್ಬಿಡ್ತೀನಿ, ನಾನು ತೊಗೊಳ್ಳೋದೇ ಇಲ್ಲ. ಸತ್ಯ ಹೇಳಿದ್ರೆ ಇಲ್ಲಿಂದ ತೊಗೊಂಡು ಇಲ್ಲಿಗೂ ಹೊರಗೆ ಹಾಕೋಕ್ಕೆ ಇಷ್ಟಪಡಲ್ಲ, ತಲೆ ಒಳಗಡೆ ಇಟ್ಕೋತೀನಿ ನಾನು ಸತ್ಯ ಏನು ಅಂತ. ಟ್ರೋಲ್ ಮಾಡೋರಿಗೆ, ಸುದ್ದಿ ಕೊಡೋರಿಗೆ ಆ ಕ್ಷಣಕ್ಕೆ ನಾನು ಹೊರಗಡೆ ಬಂದಾಗ ಯಾರಿಗೂ ಕೂಡ ಯಾವುದೇ ಥರದ ಕ್ಲಾರಿಟಿ ಇರಲಿಲ್ಲ ಏನಕ್ಕೆ ಬಂದೆ ನಾನು ಹೊರಗಡೆ ಅಂತ ಹೇಳಿ. ಒಬ್ಬೊಬ್ಬರು ಒಂದೊಂದು ಥರ ಕೊಟ್ಟರು. ನಮ್ಮ ತಂದೆ ತೀರ್ಕೊಂಡ್ರು, ನಮ್ಮ ತಂದೆ ಎಕ್ಸ್ಪೈರ್ ಆಗಿದ್ದಾರೆ ಅಂತ ಕೊಟ್ಟರು, ನಮ್ಮ ತಾಯಿಗೆ ಹುಷಾರಿಲ್ಲ ಅಂತ ಕೊಟ್ಟರು, ನನ್ನ ಮಗಳು ಹಾಸ್ಪಿಟ್ಲ್ ಐಸಿಯುವಲ್ಲಿದ್ದಾಳೆ ಅಂತ ಕೊಟ್ಟರು, ಸಾಲ ಮಾಡಿ ಹೊರಗಡೆ ಬಂದಿದ್ದಾನೆ ಅಂತ ಕೊಟ್ಟರು. ಮೇಡಮ್ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಮೇಡಮ್, ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಕುಗ್ಗುವಂಥ ಮನುಷ್ಯ ನಾನು ಯಾವತ್ತೂ ಅಲ್ಲ. ಈ ಥರದ ಟ್ರೋಲ್ಗಳಿಗೆ, ಈ ಥರದ ಸುಳ್ಳು ಸುದ್ದಿಗಳಿಗೆ ಯಾವತ್ತೂ ನಾನು ಕುಗ್ಗುವಂಥವನಲ್ಲ. ನಾನು ಹೊರಗಡೆ ಬಂದು 4-5 ದಿನ ನಾನು ಯಾರಿಗೂ ಕಾಣಿಸ್ಕೊಳ್ಳಿಲ್ಲ. ಆ ಕ್ಷಣ ಆ ಒಂದು ಸಿಚುವೇಶನ್ ನಾನು ಮಾಡಿದ್ದೆ, ನನ್ನ ಬಿಸ್ನೆಸ್ನ ಏನಾಗಿದೆ ಅದನ್ನು ರಿಕವರಿ ಮಾಡಬೇಕು, ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಸ್ಟ್ಯಾಂಡ್ ಮಾಡಬೇಕು ಅಂತೇಳಿ. ನನಗೆ ಜಾಸ್ತಿ ಟೈಮ್ ತೊಗೊಳ್ಳ, ಬರೀ 4-5 ದಿನದಲ್ಲಿ ನಾನು ನನ್ನ ಬಿಸ್ನೆಸ್ನ ವಾಪಸ್ ಸ್ಟ್ಯಾಂಡ್ ಮಾಡಿದೆ. ಇವತ್ತು 4-5 ಪ್ರಾಜೆಕ್ಟ್ ನಡೀತಾ ಇದೆ. ಅದ್ರ ಮಧ್ಯದಲ್ಲಿ ನಾನು ನೆನ್ನೆನೇ ಒಂದು ಹೊಸ ಬಿಸ್ನೆಸ್ನ ಅನೌನ್ಸ್ ಮಾಡಬೇಕಾಗಿತ್ತು. ಸ್ವಲ್ಪ ಅದರ ಒಂದು ಜನಗಳಿಗೆ ಆ ವಿಷಯ ಮುಟ್ಟಿಸೋದ್ರಲ್ಲಿ ಸ್ವಲ್ಪ ತಡವಾಗಿದೆ. ಇವತ್ತು ರಾತ್ರಿಗೆ ಆ ವಿಷಯನ ಮುಟ್ಟಿಸ್ತೀನಿ. ಹೊಸದಾಗಿ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಬಿಸ್ನೆಸ್ ನನ್ನ ಕಂಪನಿ ಜೊತೆಗೆ ಇನ್ನೊಂದು ಹೊಸ ಬಿಸ್ನೆಸ್ ಸೇರ್ತಾ ಇದೆ, ಅದನ್ನು ಸೇರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸದಾಗಿ ಕೂಡ. ಆ ಥರ ಏನಿಲ್ಲ ಮೇಡಮ್, ಊಹಾಪೋಹಗಳೆಲ್ಲವೂ ಊಹಾಪೋಹ ಇರ್ತದೆ ಅಷ್ಟೇ. ಸತ್ಯ ಸುಳ್ಳು ಅಂತ ನನಗೆ ಗೊತ್ತಿದ್ದರೆ ಸಾಕು, ನನ್ನ ಜೊತೆಗಿರುವಂಥ ಸ್ನೇಹಿತರಿಗೆ ಗೊತ್ತಿದ್ದರೆ ಸಾಕು, ನನ್ನ ನಂಬಿರುವಂಥ ನನ್ನ ಫ್ಯಾಮ್ಲಿಗೆ ಗೊತ್ತಿದ್ದರೆ ಸಾಕು. ನಾನು ಬೇರೆ ಇನ್ಯಾರಿಗೂ ಟ್ರೋಲ್ ಮಾಡೋರಿಗೆಲ್ಲ ನಾನು ಅದ್ರ ಬಗ್ಗೆ ಏನೂ ಮಾತಾಡಲ್ಲ ಮೇಡಮ್. ಅವ್ರವ್ರ ಜೀವನ ಅವ್ರವ್ರು ಟ್ರೋಲ್ ಮಾಡ್ತಾರೆ, ಅವ್ರವ್ರ ಜೀವನ ಅವ್ರು ಸುಳ್ಳು ಸುದ್ದಿ ಕೊಡ್ತಾರೆ. ಒಳ್ಳೆಯದಾಗಲಿ ಮೇಡಮ್ ಅವರಿಗೆಲ್ಲ. ಫೈನ್. ಅದೇನು ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ನೈಟ್ ಹೇಳ್ತೀನಿ ಅಂತ ಹೇಳಿದ್ರಿ, ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ರಿಪಬ್ಲಿಕ್ ಕನ್ನಡ ಮುಖಾಂತರನೇ ಹೇಳಿಬಿಡಿ ಮೇಡಮ್. ನಾನು ಬೆಂಗಳೂರಿಗೆ ಹೊಸದಾಗಿ ಬಂದಾಗ ಸುಮಾರು ದಿನ ನಾನು ಮೆಜೆಸ್ಟಿಕಲ್ಲಿ ಮಲ್ಕೊಂಡಾಗ ಊಟ ಅನ್ನೋದು ಬಹಳ ಒಂದು ಹೇಗಿರ್ತಿತ್ತು ಅಂದರೆ, ಒಂದು ಹೊತ್ತು ಊಟ ಸಿಕ್ಕರೆ ಸಾಕಪ್ಪ ಅನ್ನೋ ಥರ ಇದ್ದು ಜೀವನ ಕಳೆದಿದ್ದೀನಿ ನಾನು ಸುಮಾರು ವರ್ಷ. ಅದನ್ನು ನೋಡಿದಾಗ ಇವತ್ತು ನಾನು ಎಷ್ಟೋ ಜನ ಊಟಕ್ಕೆ ಹಪಾಪಿಸ್ತಾ ಇರೋಂಥ ನೋಡ್ತಿದ್ದೀನಿ.
ಎಷ್ಟೊಂದು ಕಡೆಗಳು ರೈಲ್ವೆ ಸ್ಟೇಷನಲ್ಲಿ, ಮೆಜೆಸ್ಟಿಕಲ್ಲಾಗಲಿ, ಯಶವಂತಪುರ, ಬೇರೆ ಬೇರೆ ರೈಲ್ವೆ ಸ್ಟೇಷನ್, ಬೇರೆ ಬೇರೆ ಜಾಗದಲ್ಲಾಗಲಿ, ಮಾರ್ಕೆಟಲ್ಲಿ ಆ ಥರ ಇದ್ದಾಗ ಊಟದ ಏನೋ ಒಂದು ಮಾಡಬೇಕು, ನನ್ನ ಕಡೆಯಿಂದ ಏನೋ ಒಂದು ಅನ್ನ ಹಾಕಬೇಕು. ಅನ್ನ ಹಾಕಿದ ಮನೆಗೆ ಯಾವತ್ತೂ ಮೋಸ ಆಗಲ್ಲ ಮೇಡಮ್. ನಾನು ಇಷ್ಟು ದಿನ ನಾನು ಮಾಡ್ಕೊಂಡು ಬರ್ತಿದ್ದೆ, ಅದನ್ನು ಇನ್ನೊಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಮ್ಮ ಟೀಮ್ ಅವರು ಗುರುತಿಸ್ತಾ ಇದ್ದಾರೆ ಯಾವ್ಯಾವ ಜಾಗದಲ್ಲಿ ನಾವು ಮಾಡ್ಬೋದು ಅಂತ. ಅತಿ ಕಮ್ಮಿ ಬೆಲೆಗೆ 10 ರೂಪಾಯಿಗೆ ಒಂದು ಊಟ ಸಿಗುವಂಥ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀವಿ ಮೇಡಮ್. ಸುಮಾರು ಒಂದು ಬೆಂಗಳೂರಲ್ಲಿ 4-5 ಕಡೆಗೆ ನಾವು ಪ್ರಾರಂಭ ಮಾಡೋಣ ಅಂತ. ಒಳ್ಳೆ ಕ್ವಾಲಿಟಿ ಫುಡ್ ಕ್ವಾಲಿಟಿ ಇರುವಂಥ, ನಮ್ಮ ಮನೆಯಲ್ಲಿ ನಾವೇನು ಊಟ ಮಾಡ್ತೀವಿ ಅದೇ ಥರ ಊಟ, ಒಂದು 10 ರೂಪಾಯಿಗೆ ಒಂದು ಊಟ ಸಿಗುವಂಥ ಒಂದು ವ್ಯವಸ್ಥೆನ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಬೇರೆ ಇನ್ನೊಂದು ಸ್ವಲ್ಪ ಪ್ಲ್ಯಾನ್ಸ್ಗಳಿದೆ ಮೇಡಮ್, ಅದನ್ನು ಮಾಡ್ತಾಯಿದ್ದೀವಿ. ಓಕೆ, ಸೂಪರ್. ನೋಡಿ, ನಮ್ಮ ರಿಪಬ್ಲಿಕ್ ಕನ್ನಡ ಮುಖಾಂತರ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ತಾ ಇದ್ದೀರಾ, 10 ರೂಪಾಯಿಗೆ ಏನು ಬರುತ್ತೆ ಈ ಬೆಂಗಳೂರಲ್ಲಿ ಅನ್ನುವಂತಹ ಪರಿಸ್ಥಿತಿ ಸಿಚುವೇಶನ್ ಇದೆ. ಅಂಥದ್ರಲ್ಲಿ 10 ರೂಪಾಯಲ್ಲಿ ಮನೇಲಿ ಸಿಗುವಂತಹ ಕ್ವಾಲಿಟಿ ಫುಡ್ನ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ. ಆಲ್ ದ ಬೆಸ್ಟ್, ನಿಮ್ಮ ಕೆಲಸಕ್ಕೆ ಒಳ್ಳೆಯದಾಗಲಿ. ಹೀಗೆ ಜನಸೇವೆಯನ್ನು ಮಾಡ್ತಾ ಇನ್ನಷ್ಟು ದೊಡ್ಡದಾಗಿ ಬೆಳೀರಿ ಅಂತ ಆಶಿಸ್ತಾ, ಸುರೇಶ್ ಅವರೇ, ನೀವು ಹೇಳಿದ್ರಿ ನಾನು ಬಿಸ್ನೆಸ್ ಮಾಡ್ತೀನಿ, ನಾನು ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಬೇಸಿಕಲಿ ಸುರೇಶ್ ಅವರ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬಿಸ್ನೆಸ್ ಮಾಡ್ತಾರೆ? ಅಷ್ಟು ಕಡು ಬಡತನದಲ್ಲಿಂದ ಬಂದ್ಬಿಟ್ಟು ಇಷ್ಟೊಂದು ಗೋಲ್ಡ್ ಸಂಪಾದನೆ ಹೇಗಾಯಿತು? ಎಲ್ರಿಗೂ ಕೂಡ ಆಶ್ಚರ್ಯ ಇದೆ, ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂತಹ ಕುತೂಹಲ ಇದೆ. ಮೇಡಮ್, ಮೂಲತಃ ನಾನು ಉತ್ತರ ಕರ್ನಾಟಕದ ಒಂದು ಚಿಕ್ಕ ಹಳ್ಳಿಯವನು, ಬೆಳಗಾಂ ಜಿಲ್ಲೆ ಅಥಣಿ ತಾಲೂಕಿನ ಚಿಕ್ಕ ಒಂದು ಕುಗ್ರಾಮ ಪಾರತ್ನಹಳ್ಳಿ ಅಂತ. ಅಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮೇಡಮ್ ನಮ್ಮದು. ಆ್ಯಕ್ಚುಲಿ ತುಂಬ ದೊಡ್ಡ ಫ್ಯಾಮಿಲಿನೂ ಕೂಡ ಹೌದು. 8 ಜನ ಮಕ್ಕಳು ನಾವು, 4 ಜನ ಗಂಡು ಮಕ್ಕಳು, 4 ಜನ ಹೆಣ್ಣು ಮಕ್ಕಳು ಇರುವಂಥ ಫ್ಯಾಮಿಲಿ. 2 ಅಣ್ಣ ಬಂದು ವ್ಯವಸಾಯ ಮಾಡ್ತಾರೆ, ತಮ್ಮ ಬಂದು ಆರ್ಮಿಯಲ್ಲಿದ್ದಾನೆ, ಅಕ್ಕಂದಿರದು ಎಲ್ರದ್ದು ಮದುವೆ ಆಗಿದೆ. ಆ ಥರ ಒಂದು ಕುಟುಂಬದಲ್ಲಿ ಬೆಳೆದಂಥವು ನಾನು. ಎಜುಕೇಷನ್ ತುಂಬ ಕಮ್ಮಿ ಆಗಿದೆ, ಯಾಕಂದರೆ ನಾನು 3ನೇ ಕ್ಲಾಸ್ 4ನೇ ಕ್ಲಾಸ್ವರೆಗೆ ನಮ್ಮ ಹುಟ್ಟೂರಿನಲ್ಲೇ ಓದಿ, ಇನ್ನುಳಿದ ಅಭ್ಯಾಸವನ್ನು ನಾನು ಮೈಸೂರಿನಲ್ಲಿ JSSL ಮಾಡಿದ್ದೆ. ಅದಾದ ನಂತರ ಮತ್ತೆ 9ನೇ ಕ್ಲಾಸ್ 10ನೇ ಕ್ಲಾಸ್ ನಾನು ಹುಟ್ಟೂರಿನಲ್ಲೇ ಮುಗಿಸ್ಕೊಂಡೆ. ಅದಾದಮೇಲೆ ಚಿಕ್ಕವರಿದ್ದಾಗ ಹೇಗೆ ಅಂದರೆ, ಯಾಕಂದ್ರೆ ಮೈಸೂರಲ್ಲಿ ಇದ್ದು ಬಂದಿದ್ನಲ್ಲ, ಯಾಕೆ ಬಿಡು, ತೋಟದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಏನಾರು ಒಂದು 10ನೇ ಕ್ಲಾಸ್ ಕಲ್ತಿದ್ದೀನಿ, ಎಲ್ಲೋ ಒಂದು ಕಡೆ ಜೀವನ ಸಿಕ್ಕರೆ ಸಾಕು, ಒಂದು 10-20 ಸಾವಿರ ಸ್ಯಾಲ್ರಿ ಸಿಕ್ಕರೆ ಏನೋ ಒಂದು ಮಾಡ್ಕೊಳ್ಳೋಣ ಅಂತ ಈ ಥರ ಆಸೆ ಇಟ್ಕೊಂಡು ಮನೆ ಬಿಟ್ಟು ಹೋಗಿದ್ದೆ. ಫಸ್ಟು ನಾನು ಬೆಳಗಾಂಗೆ ಹೋಗಿದ್ದೆ, ಅಲ್ಲಿ ಒಂದು 15 ದಿವಸ ಇದ್ದೆ. ಮತ್ತು ಮನೆಯವ್ರು ಹುಡುಕಿ ನನ್ನನ್ನು ಕರ್ಕೊಂಡು ಹೋದರು. ಅದಾದಮೇಲೆ ಅಲ್ಲಿಂದ PUC ಅಡ್ಮಿಷನ್ ಮಾಡಿದೆ, ಕಾಮರ್ಸ್ ಸ್ಟೂಡೆಂಟು. PUC ಅಡ್ಮಿಷನ್ ಮಾಡಿ ಒಂದು 6 ಮಂತ್ ಕಾಲೇಜ್ಗೆ ಹೋದೆ. ಕಾಲೇಜ್ಗೆ ಹೋಗು, ದಿನ ಮನೆಗೆ ಬಾ, ಕಾಲೇಜ್ಗೆ ಹೋಗು, ಮನೆಗೆ ಬಾ. ಮನೆಗೆ ಹೋದಾಗ ಏನಾಗೋದು, ನಮ್ಮ ಮನೆಗಳಲ್ಲಿ ಜಮೀನೇ ನಮ್ಮದು ಮುಖ್ಯ ವ್ಯವಸಾಯ. ಆವಾಗ ಮನೇಲಿ ಎಲ್ಲರೂ ಹೇಳೋರು, ನಮ್ಮ ಅಣ್ಣ ನಮ್ಮ ತಂದೆ ಹೇಳೋರು, ಕೆಲಸ ಮಾಡಿರಿ ತೋಟದಲ್ಲಿ, ಕಾಲೇಜ್ಗೆ ಹೋಗಿ ಬಂದು ಕೆಲಸ ಮಾಡ್ರಪ್ಪ ಅಂತ ಹೇಳೋರು. ಯಾಕಂದ್ರೆ ನಮಗೆ ಅದು ಆಗ್ತಾ ಇರಲಿಲ್ಲ. ಏನಾರು ಒಂದು ಮಾಡಬೇಕು, ಏನಾರು ಒಂದು ಕೆಲಸ ಮಾಡಬೇಕು, ಏನಾರು 4 ಜನರ ಮಧ್ಯೆ ಗುರುತಿಸ್ಕೋಬೇಕು ಅಂತ ಅವಾಗಿಂದನೇ ನನಗೆ ಆ ಹಂಬಲ ಇತ್ತು. ಮನೇಲಿ ತುಂಬ ಫೋರ್ಸ್ ಮಾಡಿದ್ದಕ್ಕೆ ನಾನೇನು ಮಾಡಿದೆ, 2011ರಲ್ಲಿ ನಾನು ಮನೆ ಬಿಟ್ಟು ಬಂದೆ ಬೆಂಗಳೂರಿಗೆ. ಕಲ್ತಿದ್ದು SSLC ಮಾತ್ರ. ಅದಾದಮೇಲೆ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡಿದೆ. ನನ್ನ ಮೊದಲು ಸ್ಯಾಲ್ರಿ ಬಂದು 3,000 ಮೇಡಮ್. ಅದಾದ ನಂತರ 29,000 ಸ್ಯಾಲ್ರಿ ತೊಗೊಂಡೆ. ಅದಾದಮೇಲೆ ನನಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಬೇಕಿತ್ತು. ನನ್ನನ್ನು ನಾನು ರೂಪಿಸ್ಕೊಳ್ಳೋಕ್ಕೆ, ನನ್ನನ್ನು ನಾನು ಒಂದು ಸ್ಟೆಪ್ ಮೇಲೆ ಏನಾದ್ರು ಬರಬೇಕು. ನನಗೆ ಫಸ್ಟು ಆ ಥರ ಏನಾದ್ರು ಮಾಡ್ತೀನಿ ಅಂದರೆ ಒಂದು ಧೈರ್ಯ ಬೇಕು, ಒಂದು ಶಕ್ತಿ ಬೇಕು, ಜೊತೆಗಿರೋ ಸ್ನೇಹಿತರುಗಳು ಚೆನ್ನಾಗಿರೋರಾಗಿರಬೇಕು. ಆ ಟೈಮಲ್ಲಿ ನನಗೆ ಪರಿಚಯ ಆಗಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿಚಯ ಆಯಿತು. ಅಲ್ಲಿ ನನ್ನ ಗುರುಗಳಂತ ನನಗೆ ಒಂದು 2 ಜನ ಸಿಕ್ಕಿದ್ರು. ಅವರು ನನಗೆ ಸಂಘ ಪರಿಚಯ ಮಾಡಿದ್ರು. ಸಂಘದಲ್ಲಿ ನಾನು ಪೂರ್ಣಾವಧಿ ಕಾರ್ಯಕರ್ತನಾಗಿ ಒಂದು 3-4 ವರ್ಷ ಕೆಲಸ ಮಾಡಿದೆ. ಅಲ್ಲಿ ನನಗೆ ನಾಲೆಜ್ ತೊಗೊಂಡ್ಮೇಲೆ ಅಲ್ಲಿರುವಂಥವ್ರು ನನ್ನ ಟ್ಯಾಲೆಂಟ್ನ ಗುರುತಿಸಿ, ಒಂದು 2 ಜನ ಸ್ನೇಹಿತರು, ನಿನಗೆ ಡೆಲ್ಲಿಗೆ ಹೋಗು, ಒಳ್ಳೆ ಕೋರ್ಸ್ ತೊಗೊಂಡು ಬಾ. ನಾನು ಇವಾಗೇನು ಬಿಸ್ನೆಸ್ ಮಾಡ್ತಿದ್ದೀನಿ ಆ ಬಿಸ್ನೆಸ್ಗೆ ಒಂದು ಕೋರ್ಸ್ ಮಾಡ್ಕೊಂಬಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ. ಅದಾದ ನಂತರ ಸುಮಾರು 2017ರಲ್ಲಿ ನಾನೊಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೆ. ಕಮ್ಮಿ ಅಂದರೆ ಒಂದು ದೊಡ್ಡ ಪ್ರಾಜೆಕ್ಟ್ ಮೇಡಮ್. ಆಗಿನ ಕಾಲದಲ್ಲಿ 1 ಕೋಟಿ ಪ್ರಾಜೆಕ್ಟ್ ಅದು. ಒಂದು 15 ಲಕ್ಷ ಅಡ್ವಾನ್ಸ್ ಇಸ್ಕೊತೀನಿ, ಇನ್ನೊಂದು 15 ಲಕ್ಷ ಕೈಯಿಂದ ದುಡ್ಡು ಹಾಕ್ತೀನಿ, ಸಾಲ ಸೋಲ ಮಾಡಿ. ಒಂದು ದಿವಸ ರಾತ್ರಿ ಅವ್ರ ಓನರ್ ಕರೆದ್ಬಿಟ್ಟು, ಸುರೇಶ್ ನೀವು ಬೇಡ, ನಮಗೆ ನೀವು ಕೆಲಸ ಮಾಡೋದು ಬೇಡ, ನಾವು ಬೇರೆಯವ್ರಿಗೆ ಕೆಲಸ ಕೊಡ್ತಾಯಿದ್ದೀವಿ. ನನಗೆ ಯಾಕೆ ಸರ್, ಏನಾಯಿತು? ಅವ್ರೇನು ಹೇಳಲ್ಲ. ಅವಾಗ ನನಗೆ ಗೊತ್ತಾಗುತ್ತೆ, ಬೇರೆ ಒಂದು ತಂಡದವ್ರು ಅಲ್ಲಿ ಬಂದು ಜಾಯ್ನ್ ಆಗಿರ್ತಾರೆ. ಅವ್ರ ಜೊತೆಗೆ ಅಸೋಸಿಯೇಟಾಗಿ ಕೆಲಸ ಮಾಡ್ತೀವಿ ಅಂತ ಮಾತು ಕೊಟ್ಟಿರ್ತಾರೆ.
ಆ ಟೈಮಲ್ಲಿ ನಮ್ಮ ಅವಶ್ಯಕತೆ ಅವ್ರಿಗಿಲ್ಲ, ಯಾಕಂದರೆ ಅವ್ರಿಗೆ ಆ ಟೈಮಲ್ಲಿ ನಾನು ನಿಂತಿದ್ದೆ. ಬಟ್ ಇವಾಗ ನಮ್ಮನ್ನು ಅವ್ರು ಹೊರಗಡೆ ಹಾಕ್ತಾ ಇದ್ದಾರೆ ಅಂತಂದಾಗ ನಾನು ಹೇಳಿದೆ, ಆಯಿತು ಸರ್, ನನ್ನ ಕೈಯಿಂದ ದುಡ್ಡು ಹಾಕಿರೋ ದುಡ್ಡು ಕೊಡಿ, ನಾನು ವಾಪಸ್ ಹೋಗ್ತೀನಿ ಅಂತ ನಾನು ಹೇಳ್ತೀನಿ. ತುಂಬ ವಾದಗಳು ನಡೀತಾ ಅವ್ರ ಮಧ್ಯೆ ನನ್ನ ಮಧ್ಯೆ. ಆವಾಗ ಅವ್ರು ಒಪ್ಪಲ್ಲ ಯಾವುದಕ್ಕೂ ಕೂಡ. ಯಾಕಂದರೆ ಆ ಟೈಮಲ್ಲಿ ನಾವು ದೊಡ್ಡವ್ರ ಜೊತೆ ಹೊಡೆದಾಟ ಮಾಡೋಕ್ಕಾಗಲ್ಲ, ಅವ್ರ ಜೊತೆ ವಾದ ಫೈಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಇವಾಗ ಸ್ಟೆಪ್ ಇಡ್ತಾ ಇರೋರು. ಆ ಟೈಮಲ್ಲಿ ಅವರು ಒಳ್ಳೊಳ್ಳೆ ಕಾರ್ಗಳಲ್ಲಿ ಬರ್ತಿರ್ತಾರೆ. ನನಗಿಂತ ಚೆನ್ನಾಗಿ ಒಳ್ಳೆ ಗೋಲ್ಡ್ಗಳು ಹಾಕ್ಕೊಂಡು ತುಂಬ ಚೆನ್ನಾಗಿರ್ತಾರೆ ಅಪ್ಪ ಮಕ್ಕಳಿಬ್ಬರು ಕೂಡ. ಅವತ್ತು ನಾನು ನಿರ್ಧಾರ ಮಾಡ್ತೀನಿ ಮೇಡಮ್, ಅವ್ರಿಗೆ ಅವತ್ತು ರಾತ್ರಿ ನಾನು ಹೇಳಿ ಬರ್ತೀನಿ ಟೇಬಲ್ ಮೇಲೆ, ಸರ್ ಒನ್ ಡೇ ನಾನು ಮಾಡಿ ತೋರಿಸ್ತೀನಿ ಸರ್ ನಿಮಗೆ, ನೀವೇನಿದ್ದೀರಾ ಇದಕ್ಕಿಂತ ಜಾಸ್ತಿ ನಾನು ಮಾಡಿ ತೋರಿಸ್ತೀನಿ. ಅವತ್ತು ನಿರ್ಧಾರ ಮಾಡಿ ಹೊರಗಡೆ ಬಂದವನು ಮೇಡಮ್. ಇವತ್ತು ಹಿಂತಿರುಗಿ ನೋಡಲೇ ಇಲ್ಲ ನಾನು. ನನಗೆ ಜೊತೆಗಿರುವಂಥ ಸ್ನೇಹಿತರುಗಳು ಚೆನ್ನಾಗಿ ಕೈ ಹಿಡಿದ್ರು, ಸಾಥ್ ಕೊಟ್ಟರು, ಕೆಲಸಗಳನ್ನ ಕೊಟ್ಟರು, ನನ್ನನ್ನು ನಂಬಿ ಕೆಲಸ ಕೊಟ್ಟರು. ನನ್ನ ಹತ್ರ ದುಡ್ಡಿಲ್ದಿರೋ ಟೈಮಲ್ಲಿ ನೀನು ಕೆಲಸ ಮಾಡ್ತೀಯ ಮಾಡು ಅಂತ ಹೇಳ್ಬಿಟ್ಟು ನನಗೆ ಕೆಲಸ ಕೊಟ್ಟು ಇವತ್ತು ನಾನು ಇಲ್ಲಿ ಕರ್ಕೊಂಬಂದು ನಿಲ್ಸಿದ್ರು. ಅವತ್ತು ಅವ್ರಿಗೆ ನಾನು ಚಾಲೆಂಜ್ ಮಾಡಿ ಬಂದಿದ್ದೆ. ಇವತ್ತು ನಾನು ಗೋಲ್ಡ್ ಸುರೇಶ್ ಆಗೋ ಕಾರಣ. ಅದೇ ವ್ಯಕ್ತಿ ಒಂದು ದಿವಸ ಹಾಸ್ಪಿಟ್ಲಲ್ಲಿದ್ದ, ನಾನು ಹೋಗ್ತೀನಿ, ಅವರೇ ಒಪ್ಕೊತಾರೆ, ನೀನು ಗೆದ್ದೆ ಜೀವನದಲ್ಲಿ. ಇನ್ನೇನು ಬೇಕು ಹೇಳಿ. ಏನಿಲ್ಲ, ಅವತ್ತು ಅವ್ರು ಹೇಳಿದಾಗ ನನಗೆ ಅನಿಸಿದ್ದು, ಸಾಕು ಜೀವನದಲ್ಲಿ ಎಲ್ಲ ಗೆದ್ದುಬಿಟ್ಟಿದ್ದೀನಿ, ಇನ್ನೇನಿದೆ ಅಂತೇಳಿ. ಇವತ್ತು ಆ ವ್ಯಕ್ತಿ ಇಲ್ಲ. ಆ್ಯಕ್ಚುಲಿ ಒಂದು ರೀತಿ ಇರಬೇಕು ಮೇಡಮ್, ನಮ್ಮನ್ನು ಹೀಯಾಳ್ಸೋರು ಇರಬೇಕು, ನಮ್ಮ ಕಡೆ ಏನೂ ಆಗಲ್ಲ ಅಂತನೋರು ಇರಬೇಕು. ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತೀನಿ, ನಿಂದಿಸೋರು ಇರಬೇಕಯ್ಯ ಹಂದಿ ಥರ. ನಿಂದಿಸೋರ ಮಧ್ಯೆ ಜೀವನ ಮಾಡೋದೇ ನಾವು ಮೇಲೆ ಬರೋಕ್ಕೆ ಕಾರಣ ಮೇಡಮ್. ಯಾವಾಗ ನಮ್ಮನ್ನು ನಿಂದಿಸೋರು ಜಾಸ್ತಿ ಆಗ್ತಾರೆ ಆವಾಗಲೇ ನಾವೇನಾದರೂ ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ನಾವು ಮಾಡೋಕ್ಕಾಗಲ್ಲ ಮೇಡಮ್. ನಾನು ಅವ್ರನ್ನೂ ತುಂಬ ಗೌರವಿಸ್ತೀನಿ, ಆ ಥರದವ್ರನ್ನೂ ಗೌರವಿಸ್ತೀನಿ. ನೀವು ಫಸ್ಟ್ ಹೇಳಿದ್ರಿ ಟ್ರೋಲ್ ಮಾಡೋರು ಇದ್ದಾಗಲೇ ಮೇಡಮ್ ನಮ್ಮಲ್ಲಿ ಒಂದು ಒಳಗಡೆ ಒಂದು ಏನನ್ನತ್ತೆ, ಒಂದು ಧೈರ್ಯ ಬರುತ್ತೆ, ಒಂದು ಈಗೋ ಸ್ಟಾರ್ಟ್ ಆಗುತ್ತೆ. ಏನು ನೀವು ಮಾಡ್ತೀರಾ ಅದು ನಾನು ಅಲ್ಲ ಅನ್ನೋದನ್ನ ನಾನು ಪ್ರೂವ್ ಮಾಡ್ಕೊಳ್ಳೋಕೆ ನನಗೆ ಒಂದೊಂದು ಸ್ಟೆಪ್ ಮೇಲೆ ಹೋಗೋಕೆ ಒಂದೊಂದು ಶಕ್ತಿ, ಧೈರ್ಯ ಬರುತ್ತೆ. ಆ ಥರ ಮೇಡಮ್. ಇನ್ನು ಆ ಫ್ಯಾಮಿಲಿ ಏನು ಹೇಳಿದ್ರಿ, ಆ ವ್ಯಕ್ತಿ ಇವಾಗ ಇಲ್ಲ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ತಾ ಹೋದಾಗ ಆ ಫ್ಯಾಮಿಲಿ ತುಂಬ ಕಷ್ಟದಿಂದ ಇದೆ ಇವಾಗ ಅಂತೇಳ್ಬಿಟ್ಟು, ಅವರ ಮನೆಯವರಾಗಿರ್ಬೋದು ಸ್ವಲ್ಪ ಕಷ್ಟದಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಹೌದಾ, ನಿಜನಾ ಅಂತ ಹೇಳ್ಬಿಟ್ಟು? ಮೇಡಮ್ ಇಲ್ಲ, ಆ್ಯಕ್ಚುಲಿ ಆ ಇಡೀ ಫ್ಯಾಮಿಲಿಯವ್ರು ಯಾರೂ ಇಲ್ಲ ಇವಾಗ. ಕೋವಿಡ್ ಟೈಮಲ್ಲಿ ಎಲ್ಲ ಇಡೀ ಫ್ಯಾಮಿಲಿನೇ ಎಕ್ಸ್ಪೈರ್ ಆದರು ಅವರು. ತುಂಬ ಬೇಜಾರಿದೆ ನನಗೆ, ಯಾಕಂದರೆ ಕೋವಿಡ್ ಟೈಮಲ್ಲಿ ಅವ್ರ ಮುಖ ಕೂಡ ನೋಡೋಕ್ಕಾಗಲಿಲ್ಲ ನಮ್ಗಳಿಗೆ ಯಾರಿಗೂ ಕೂಡ. ಆ ಫ್ಯಾಮಿಲಿಯಲ್ಲಿ ಯಾರೂ ಇಲ್ಲ ಮೇಡಮ್ ಇವಾಗ, ಯಾರೂ ಇಲ್ಲ. ನೋ ಮೋರ್. ನೀವು ಹೇಳಿದ್ರಿ ಅವ್ರು 15 ಲಕ್ಷ ನನಗೆ ಕೊಡದೆ ಆಚೆ ಹಾಕಿದ್ರು, ಆ ಸಂದರ್ಭದಲ್ಲಿ 4 ಜನ ಗೆಳೆಯರು ನನ್ನ ಜೊತೆಗಿದ್ರು ಅಂತ ಹೇಳ್ಬಿಟ್ಟು. ಆ ಗೆಳೆಯರು ಯಾರು ಅಂತ ಎಲ್ಲೂ ಕೂಡ ಹೇಳಿಲ್ಲ. ಹೇಳಿದ್ರೆ ಖುಷಿ ಪಡ್ತಾರೇನೋ ನಿಮ್ಮ ಗೆಳೆಯಂದರು? ಮೇಡಮ್ ಹೆಸರುಗಳನ್ನ ಹೇಳೋವಂಥ ಪರಿಸ್ಥಿತಿ ಇಲ್ಲ. ಆ್ಯಕ್ಚುಲಿ ಅವರು ಕೂಡ ಹೇಗಂತಂದರೆ, ಈ ಕೈಯಲ್ಲಿ ಮಾಡಿದ ಈ ಕೈಯಲ್ಲಿ ಗೊತ್ತಾಗಬಾರ್ದು ಅಂತ. ಆ ಥರ ವ್ಯಕ್ತಿಗಳು ತುಂಬ ಮುಖ್ಯವಾಗಿ ನಿಂತಿದ್ದಾರೆ ಮೇಡಮ್ ನನ್ನ ಜೀವನದಲ್ಲಿ. ಯಾವತ್ತೂ ನಾನು ಕೊನೆ ಉಸಿರೋರ್ಗೂ ಆ ವ್ಯಕ್ತಿಗಳನ್ನ ನಾನು ಯಾವತ್ತೂ ಮರೆಯಲ್ಲ. ನನಗೆ ಅಣ್ಣನಾಗಿ, ಒಬ್ಬ ಗೆಳೆಯನಾಗಿ ನನಗೆ ಸಾಥ್ ಕೊಟ್ಟಿದ್ದಾರೆ, ಇವತ್ತು ಕೊಡ್ತಾ ಇದ್ದಾರೆ. ಅವ್ರಿಗೆ ನಾನು ಯಾವತ್ತೂ ನನ್ನ ಕೊನೆ ಉಸಿರೋರ್ಗೂ ಯಾವತ್ತೂ ನಾನು ಚಿರಋಣಿ ಆಗಿರ್ತೀನಿ. ಹೆಸರು ಹೇಳಬಾರ್ದು ಅಂತ ಹೇಳಿರೋ ಕಾರಣಕ್ಕೋಸ್ಕರ ನಾನು ಎಲ್ಲೂ ಹೆಸರನ್ನ ರಿವೀಲ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಆ ಥರ ಅವಕಾಶ ಸಿಕ್ಕಿದ್ರೆ ನಾನು ಅನೌನ್ಸ್ ಮಾಡ್ತೀನಿ. ಸೂಪರ್. ಇನ್ನು ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದು ದುಡ್ಡು ಕೊಟ್ಬಿಟ್ಟು ಅಂತ ಟಾಕ್ ಇದೆ. ಬಟ್ ನೀವು ಹೇಳ್ತೀರಾ ಅವರೇ ದುಡ್ಡು ಕೊಟ್ಬಿಟ್ಟು ಆಚೆ ಕಳಿಸಿದ್ರು ಅಂತ ಹೇಳ್ಬಿಟ್ಟು. ಯಾವ್ದು ನಿಜ, ಯಾವ್ದು ಸುಳ್ಳು? ಮೇಡಮ್ ಆ್ಯಕ್ಚುಲಿ ಆ ಶೋದ ರೂಲ್ಸ್ ಇರೋದೇ ಹೇಗೆ ಅಂತಂದರೆ, ನಮಗೊಂದು ದುಡ್ಡನ್ನ ಅವ್ರು ಕೊಡ್ತಾರೆ, ಒಂದು ರೆಮ್ಯುನರೇಷನು, ನಮಗೊಂದು ಗೌರವಧನ ಅಂತ ಕೊಡ್ತಾರೆ. ಅದಕ್ಕೆ ನಾನು ಯಾವಾಗೂ ಗೌರವಯುತವಾಗಿ ಇರ್ತೀನಿ ಮೇಡಮ್. ದುಡ್ಡು ಕೊಟ್ಟು ಹೋಗುವಂಥದ್ದು ನನಗೇನೂ ಇರಲಿಲ್ಲ. ಮತ್ತು ನನಗೆ ದುಡ್ಡು ಕೊಟ್ಟು ಪಬ್ಲಿಸಿಟಿ ತೊಗೊಳ್ಬೇಕಾದ್ರೆ ನಾನು ಒಂದು ಸಿನಿಮಾ ಮಾಡಿದ್ರೆ ನನಗೆ ಅಲ್ಲೇ ಆಗೋಗಿರೋದು. ಆ ಥರ ಏನು ಅವಶ್ಯಕತೆ ನನಗಿಲ್ಲ ದುಡ್ಡು ಕೊಟ್ಟು ಬಿಗ್ ಬಾಸ್ಗೆ ಹೋಗುವಂಥದ್ದು. ಪಾಪ ಅವರೇ ನಾನು ದುಡ್ಡು ಕೊಟ್ಟುಬಿಟ್ಟು ಇವತ್ತು ನಾನು ನೆನ್ನೆನೇ ನೋಡಿ ನನಗೆ ಕಳಿಸಿದ್ದಾರೆ, ನಿಮ್ಮದು ಇನ್ವಾಯ್ಸ್ ಸಬ್ಮಿಟ್ ಮಾಡಿ ಪೇಮೆಂಟ್ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಪಾಪ ಆ ಥರ ವಿಷಯ ಇರ್ಬೇಕಾದ್ರೆ ಮತ್ತು ಅಲ್ಲೆಲ್ಲ ಹಂಗೆ ವರ್ಕ್ ಆಗಲ್ಲ ಮೇಡಮ್. ದುಡ್ಡು ಬಿಗ್ ಬಾಸ್ ಮನೆಗೆ ವರ್ಕ್ ಆಗದೆ ಇರೋ ಅಂಥ ಒಂದು ಕ್ವಶನ್ ಮಾರ್ಕ್. ಯಾಕಂತಂದರೆ ಅಲ್ಲಿ ಒಬ್ಬರೇ ನಮಗೆ ಯಾರೂ ಕೂಡ ಇಂಟರ್ವ್ಯೂ ಮಾಡಲ್ಲ, ಒಬ್ಬರು ಮಾಡಿರೋರು ಇನ್ನು ನೆಕ್ಸ್ಟ್ ಟೈಮ್ ಅವರು ಸಿಗ್ತಾರೆ ಅಂತಲೂ ಇಲ್ಲ. ನನ್ನನ್ನು ಒಳಗಡೆ ಹೋಗ್ಬೇಕಾದ್ರೆ ಯಾರು ಇಂಟರ್ವ್ಯೂ ಮಾಡಿದ್ರೆ ಅವ್ರು ಇವಾಗ ಕಾಂಟ್ಯಾಕ್ಟೇ ಇಲ್ಲ ನಮ್ಮ ಹತ್ರ ಇವಾಗ. ಆ ಥರ ಸಿಚುವೇಶನ್ಗಳಿರ್ತದೆ. ಯಾಕಂದರೆ ಸುಮಾರು 7 ಮೀಟಿಂಗ್ಗಳನ್ನ ಮಾಡಿದ್ಮೇಲೆ ನನಗೆ ಆ ಥರ ಇರೋದು. ಮತ್ತು ಇವತ್ತು ನಾನು ಬರೀ ಓನ್ಲಿ ಪ್ರೈವೇಟ್ ಪ್ರಾಜೆಕ್ಟ್ ಯಾಕೆ ಮಾಡ್ತೀನಿ ಅಂದರೆ, ನಾನು ಲಂಚ ಎಲ್ಲೂ ಕೊಡಲ್ಲ ಮೇಡಮ್.
ಲಂಚ ಕೊಟ್ಟು ಕೆಲಸ ಮಾಡೋವಂಥದ್ದು ನನಗೆ ಬೇಡವೇ ಬೇಡ. ಯಾರಾದರೂ ಒಬ್ಬರು ನನಗೆ ಕಮಿಷನ್ ಕೊಡಿ ನಾನು ಕೆಲಸ ಕೊಡ್ತೀನಿ ಅಂದರೆ ನಾನು ಆ ಥರ ಕೆಲಸ ಮಾಡಲ್ಲ, ನಾನು ತೊಗೊಳ್ಳೋದಿಲ್ಲ ಕೆಲಸ. ಆ ಥರ ನನ್ನ ಬುದ್ಧಿ ಇರೋದು ಆ ಥರ ನನಗೆ. ಲಂಚ ಕೊಡಬೇಕು, ಕೆಲಸ ತೊಗೋಬೇಕು, ಸರ್ ನೀವು ಲಂಚ ಕೊಡ್ತೀನಿ ಕೆಲಸ ಕೊಡಿ, ಇಲ್ಲ ಮೇಡಮ್ ನಾನು ಅದನ್ನು ಮಾಡೋದೇ ಇಲ್ಲ. ಯಾರಿಗೂ ಕೂಡ ಕೊಟ್ಟುಬಿಟ್ಟು ನಾನೇನು ಪಡ್ಕೊಳ್ಳೋದಿಲ್ಲ. ನನ್ನಲ್ಲಿರೋ ಟ್ಯಾಲೆಂಟ್ನ ಗುರುತಿಸ್ತೀರಾ, ಅದಕ್ಕೆ ನೀವು ರೆಸ್ಪೆಕ್ಟ್ ಮಾಡ್ತೀರಾ, ಅದಕ್ಕೆ ನೀವು ಗೌರವ ಕೊಡ್ತೀರಾ, ನಾನು ಅದಕ್ಕೆ ತಲೆ ಬಾಗ್ತೀನಿ. ಇಲ್ಲ ನಾನು ತಲೆ ಬಾಗಲ್ಲ ಮೇಡಮ್, ಅಷ್ಟು ಈಸಿಯಾಗಿ. ನೀವು ಉತ್ತರ ಕರ್ನಾಟಕದವರು ಸುರೇಶ್ ಅವರೇ. ನನಗೆ ನಾನು ಬಿಗ್ ಬಾಸ್ ಮನೇಲೂ ಸ್ವಲ್ಪ ನೋಡಿದಾಗ ಆಗಿರ್ಬೋದು, ಇಲ್ಲೂ ಕೂಡ ಬಂದಾಗಿಂದ ನೋಡ್ತಾ ಇದ್ದೀನಿ. ಏನು ಹೇಳ್ತಾರೆ, ಆ ರಗಡ್ ಮಾತಾಗಿರ್ಬೋದು, ಆ ಖಡಕ್ ವಾಯ್ಸ್ ಆಗಿರ್ಬೋದು, ಬಿಗ್ ಮನೇಲೂ ಕೂಡ ಎಲ್ಲೂ ಕಾಣಿಸ್ಲಿಲ್ಲ ನನಗೆ. ಒಂಥರ ಸಪ್ಪೆ ಆಗಿದ್ರ ಸುರೇಶ್ ಅವರು ಬಿಗ್ ಮನೆ ಒಳಗಡೆ ಅಂತ ಅನಿಸ್ತಾ ಇತ್ತು. ಬಿಕಾಸ್ ತುಂಬ ಅವಾಚ್ಯ ಶಬ್ದಗಳು ಕೇಳಿಸಿದ್ರೂ ಕೂಡ ನೀವು ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಡಿವಿಟ್ ಅಂತ ಹೇಳ್ಬಿಟ್ಟು ಗೋನ್ ಆಗ್ತಾ ಇದ್ರಿ. ಸೊ ಯಾಕಾಗಿ ಅಂತ ಹೇಳ್ಬಿಟ್ಟು ಟೋಟಲಿ ಡಿಫ್ರೆಂಟ್ ಇದ್ದೀರಾ ಮೇಡಮ್. ಆ ಥರ ಏನಿಲ್ಲ ಮೇಡಮ್ ಏನಂದರೆ ಅವರವರ ವ್ಯಕ್ತಿತ್ವ ತೋರಿಸೋದಲ್ಲೇ ಮೇಡಮ್. ಜೀವನದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ವ್ಯಕ್ತಿತ್ವ ಅಂತ ಇರ್ತದೆ. ನನ್ನ ವ್ಯಕ್ತಿತ್ವ ಇರೋದೇ ಹೀಗೆ ಮೇಡಮ್. ನೀವು ಮಾತಾಡ್ತೀರಾ, ಮಾತಾಡಿ, ಅದು ಅವ್ರ ವ್ಯಕ್ತಿತ್ವ ಅವ್ರಿಗೆ ತೋರಿಸುತ್ತೆ, ಅದನ್ನು ಜನ ನೋಡ್ತಾರೆ. ನನ್ನ ವ್ಯಕ್ತಿತ್ವ ಜನ ನೋಡ್ತಾರೆ, ನಾನು ಹೇಗೆ ಇರ್ತೀನಿ ಅನ್ನೋದನ್ನು ಕೂಡ. ಅವ್ರೇನೋ ಮಾತಾಡ್ತಾರೆ ಅಂದ ತಕ್ಷಣ ನಾನು ಅವ್ರಿಗೆ ವಾಪಸ್ ರಿಯಾಕ್ಟ್ ಮಾಡಿದ್ರೆ ಅವ್ರು ಮಾತಾಡಿರೋ ಮಾತು ವಾಪಸ್ ಬರಲ್ಲ ಅದು. ಬಟ್ ಅವ್ರ ವ್ಯಕ್ತಿತ್ವ ಅಲ್ಲಿ ತೋರಿಸುತ್ತಲ್ಲ. ನಾನು ಅವ್ರಿಗೂ ನನ್ನ ಮನೆಯಲ್ಲೂ ಹೇಳಿದ್ದೀನಿ ಸುಮಾರು ಸಲ, ಅವರೆಲ್ಲರೂ ಕೂಡ ಏನು ಮಾಡ್ತೀರ ಕಣ್ರಿ, ಈ ದ್ವೇಷ, ಈ ಜಗಳ ಇದೆಲ್ಲ ಮಾಡಿ ಏನು ಮಾಡ್ತೀರಾ? ಫೈನಲಿ ಗೆಲ್ಲೋದು ಒಬ್ಬರೇ, ಬಿಗ್ ಬಾಸ್ ಮನೆ ಒಳಗಡೆ. ಹೊರಗಡೆ ಜಗತ್ತಲ್ಲಿ ನಾವೇನೇ ಕಷ್ಟಪಟ್ಟರು ಗೆಲ್ಲೋದು ನಾವೇ, ಸಿಂಗಲ್ ಪರ್ಸನ್. ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲೋದಕ್ಕೋಸ್ಕರ ನಾನು ಮಾತಾಡ್ತೀನಿ, ಗೆಲ್ಲೋದಕ್ಕೋಸ್ಕರ ನಾನು ಬೈತೀನಿ, ಗೆಲ್ಲೋದಕ್ಕೋಸ್ಕರ ನಾನು ಜಗಳ ಮಾಡ್ತೀನಿ ಅಂದರೆ ಗೆಲ್ಲೋದಕ್ಕೋಸ್ಕರ ಅದೆಲ್ಲ ಮಾಡಬೇಕಾ? ನನಗನ್ಸಿದ್ದು ಮೇಡಮ್. ಆಮೇಲೆ ನಾನು ಹೀಗೆ ಇರ್ತೀನಿ, ನಾನು ಹೀಗೆ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ನಾನು ಹಾಗೆ ಇದ್ದೆ ಮೇಡಮ್. ಸಿಟ್ಟು ಬರಲ್ಲ ಅಂತಲ್ಲ, ನನಗೂ ತುಂಬ ಸಿಟ್ಟು ಬರುತ್ತೆ. ನಾನು ಒಳಗಡೆ ಮನೆ ಒಳಗಡೆ ಹೋದಾಗ ನಾನು ತುಂಬ ಸಿಟ್ಟು, ನಾನು ತುಂಬ ಕೋಪಿಷ್ಟ ಮೇಡಮ್. ನೀವು ಹಳೆಯ ಸುರೇಶನ್ ನೋಡ್ಬಿಟ್ರೆ ತುಂಬ ಕೋಪಿಷ್ಟ ನಾನು. ನನ್ನ ಹೆಂಡತಿ ಹಿಡ್ಕೊಂಡು ನನ್ನ ಮನೇಲಿ ಮುಂದೆ ನಿಂತು ಯಾರೂ ನನ್ನ ಹತ್ರ ಮುಂದೆ ನಿಂತು ಮಾತಾಡ್ತಾ ಇರಲಿಲ್ಲ. ಅಷ್ಟು ಕೋಪಿಷ್ಟ ನಾನು. ಏನಾದ್ರು ಸಣ್ಣ ಪುಟ್ಟ ತಪ್ಪಾದ್ರೆ ಅಲ್ಲೇ ರಿಯಾಕ್ಟ್ ಮಾಡಿಬಿಡ್ತಿದ್ದೆ ನಾನು. ನಮ್ಮ ಆಫೀಸ್ ಎಂಪ್ಲಾಯ್ಗಳು ಯಾರೂ ಕೂಡ ನಾನು ಮುಂದೆ ನಿಂತು ಬಂದುಬಿಟ್ಟು ಇದು ಮಾಡ್ತಾ ಇರಲಿಲ್ಲ. ಅಷ್ಟು ಅಲ್ಲೇ ರಿಯಾಕ್ಟ್ ಮಾಡಿಬಿಡ್ತೀನಿ, ಅಷ್ಟು ಕೋಪಿಷ್ಟ ನಾನು. ಬಿಗ್ ಬಾಸ್ ಮನೆ ಎಲ್ಲವನ್ನೂ ಕಲಿಸಿದೆ ಮೇಡಮ್. ಸುದೀಪ್ ಸರಿಂದ ಕಲ್ತಿದ್ದೀನಿ ತುಂಬ ಸಿಂಪ್ಲಿಸಿಟಿ ಆಗಿರೋದು ಹೇಗೆ ಅಂತ. ಬಿಗ್ ಬಾಸ್ ಮನೆಯಲ್ಲಿ 17 ಜನ ವ್ಯಕ್ತಿಗಳು ಅವ್ರವ್ರ ಒಪಿನಿಯನನ್ನು ಹೇಗೆ ಕೊಡ್ತಾರೆ ಆ ಮನೆ ಒಳಗಡೆ, ಅದನ್ನು ತಗೊಳ್ಬೇಕು. ಕೊಟ್ಟಿರೋ ಒಪಿನಿಯನ್ ಯಾವುದೇ ಕಾರಣಕ್ಕೂ ಚೇಂಜ್ ಅಂತೂ ಆಗಲ್ಲ. ಅವ್ರ ಒಪಿನಿಯನ್ ಚೇಂಜ್ ಆಗಬೇಕು, ನಾವು ಬದಲಾಗಬೇಕು ಮೇಡಮ್. ಮನುಷ್ಯ ಜೀವನದಲ್ಲಿ ನಾವು ಬದಲಾದಾಗಲೇ ಮುಂದೆ ಇರೋ ವ್ಯಕ್ತಿಯ ಒಪಿನಿಯನ್ ಬದಲಾಗುತ್ತೆ. ಅದನ್ನು ನಂಬ್ಕೊತಾ ಇದ್ದೀನಿ ಮೇಡಮ್. ನನ್ನನ್ನು ನಾನು ತುಂಬ ಬದಲು ಮಾಡ್ಕೊಂಡಿದ್ದೀನಿ ಜೀವನದಲ್ಲಿ. ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಹೀಗೆ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಬದುಕ್ತಾ ಇದ್ದೀನಿ ಬಂದಾಗಿಂದ. ನಾವು ಕೂಡ ಮುಂದಿನ ದಿನಗಳಲ್ಲೂ ಹಾಗೆ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಮೇಡಮ್. ಏನೂ ಇಲ್ಲ ಮೇಡಮ್ ಜೀವನದಲ್ಲಿ. ಸತ್ತಾಗ ಒಳ್ಳೇದು ಕೆಟ್ಟದ್ದು ಎರಡೇ ಬರುತ್ತೆ. ಸುರೇಶ ಒಳ್ಳೆಯವನು ಅನ್ಸ್ಕೊಂಡು ಸಾಯ್ಬೋದು, ಬಹಳ ಮುಖ್ಯ ಮೇಡಮ್. ಕೆಟ್ಟವನು ಆ ವ್ಯಕ್ತಿ ಸತ್ತ ಬಿಡು ಅಂತ ಬರಬಾರ್ದು ಮೇಡಮ್. ಈ ಥರ ವ್ಯಕ್ತಿ ಇದ್ದ, ಇವ್ನಿಗೆ ಇನ್ನೂ ಆಯುಷ್ ಜಾಸ್ತಿ ಆಗಿರ್ಬೇಕಪ್ಪ ಅನ್ನೋದು 4 ಜನರ ಬಾಯಲ್ಲಿ ಬರಬೇಕು ಅಂತ, ಆ ಥರ ಬದುಕಬೇಕು ಅಂತ ಆಸೆ ಇದೆ ಮೇಡಮ್. ಸೂಪರ್. ಇನ್ನು ಬದಲಾಗ್ತಿದ್ದೀನಿ ಅಂತ ಹೇಳಿದ್ರಿ. ಇದು ಹೇಳಿದಾಗ ನನ್ನ ತಲೆಗೆ ಒಂದು ಪ್ರಶ್ನೆ ಬಂತು. ಸುದೀಪ್ ಅವ್ರಿಗೆ ನೀವೊಂದು ಮಾತು ಕೊಟ್ಟಿರ್ತೀರ, ಏನಂದರೆ ನಾನು ಇನ್ಮೇಲಿಂದ ಜಾಸ್ತಿ ಬಂಗಾರ ಹಾಕೋದಿಲ್ಲ ಅಂತ ಹೇಳಿಬಿಟ್ಟು. ಸೊ ಆ ಮಾತು ಕ್ಯಾರಿ ಆಗ್ತಾ ಇದೆಯಾ? ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ನನಗೆ ಯಾಕೋ ಅನಿಸ್ತಾ ಇಲ್ಲ ಹಾಗೆ, ಅದಕ್ಕೆ. ಮೇಡಮ್ ಇಲ್ಲ ಮೇಡಮ್, ಹಾಗೆ ಇರಬೇಕು ಅಂತಲೇ ಅಂದ್ಕೊಂಡಿದ್ದೀನಿ ಮೇಡಮ್. ಸುದೀಪ್ ಸರ್ ಹೇಳ್ತಾರೆ, ಚಿನ್ನ ಹಾಕೋದು ಮುಖ್ಯ ಅಲ್ಲ, ಚಿನ್ನದಂಥ ಮನಸ್ಸಿದೆಯಲ್ಲ ಅಂತ ಹೇಳ್ತಾರೆ. ಸಾಕು ಮೇಡಮ್. ಆದರೂ ಕೂಡ ಜನ ನನ್ನನ್ನು ಹೇಗೆ ರೆಕಗ್ನೈಸ್ ಮಾಡಿದ್ದಾರೆ ಅಂದರೆ ಗೋಲ್ಡ್ ಸುರೇಶ್ ಅಂತಲೇ ರೆಕಗ್ನೈಸ್ ಮಾಡಿದ್ದಾರೆ. ಸಿಂಪಲ್ಲಾಗಿ ಒಂದೇ ಚೈನ್ ಹಾಕ್ಕೊಂಡು, ಕೈಯಲ್ಲಿ ಒಂದು ಬ್ರಾಸ್ಲೆಟ್ ಹಾಕ್ಕೊಂಡು, ಒಂದೆರಡು ಉಂಗುರ ಹಾಕ್ಕೊಂಡು, ಅದು ರಾಶಿಗೋಸ್ಕರ ಹಾಕಿರೋ ಉಂಗುರಗಳು ಸಾಕು ಅಂದ್ಕೊಂಡಿದ್ದೀನಿ. ಆದರೂ ಜನ ಬಿಡ್ತಾ ಇಲ್ಲ, ಇನ್ನೂ ಹಾಕಬೇಕು ಅಂತಾರೆ. ಬಟ್ ಆದರೂ ಕೂಡ ನನ್ನ ಗಾಡ್ ಫಾದರ್ ಬಿಗ್ ಬಾಸ್ ಮನೆಗೆ ಸುದೀಪ್ ಸರ್ಗೆ ನಾನು ಹೇಳಿರೋ ಪ್ರಕಾರ ಸಿಂಪಲ್ಲಾಗಿ ಜೀವನ ಮಾಡ್ತೀನಿ ಮೇಡಮ್.
ಸೂಪರ್. ಹೇಗೆ ಅದು ಸಿಂಪ್ಲಿಸಿಟಿ? ಬಿಕಾಸ್ ಅಷ್ಟೊಂದು ರಿಚ್ ಆಗಿದ್ರು ಕೂಡ ಬಡತನದಿಂದ ಮಿಡಲ್ ಕ್ಲಾಸಿಂದ ಮೇಲೆ ಬಂದಿದ್ದೀರಾ ಹೌದು. ಗೋಲ್ಡ್ ಹಾಕಿದ್ರು ಕೂಡ ಒಂದು ಸಿಂಪ್ಲಿಸಿಟಿ ನಿಮ್ಮ ಮುಖದಲ್ಲಿ ಕಾಣಿಸುತ್ತೆ, ಆ ಕಣ್ಣಲ್ಲಿ ಕಾಣಿಸುತ್ತೆ, ನೀವು ಮಾತಾಡೋದಾಗಿರ್ಬೋದು ಅಷ್ಟು ಹಂಬಲ್ ಆಗಿ ನೀವಿರೋ ಇದಕ್ಕೆ ಏನು ಬೇಕಾದರೂ ಧಾಮ್ ಧೂಮ್ ಹೇ ಹೋ ಮಾಡ್ಬೋದು. ಬಟ್ ಅದು ಯಾವುದೂ ಕೂಡ ಕಾಣಿಸಲ್ಲ. ಯಾಕೆ ಆ ಸಿಂಪ್ಲಿಸಿಟಿ ಬಂತು ಅಂತ ಹೇಳ್ಬಿಟ್ಟು ನೀವು ಹೇಳಿದ್ರಿ, ನಾನು ಈ ಥರ ಇರಲಿಲ್ಲ, ನಾನು ಬೇರೆ ಥರ ಇದ್ದೆ ಅಂತ ಹೇಳ್ಬಿಟ್ಟು. ಏನೋ ಒಂದು ರೀಸನ್ ಇರುತ್ತೆ, ಒಂದು ಘಟನೆ ನಡೆದಿರ್ಬೋದಾ ಅಂತ ಹೇಳ್ಬಿಟ್ಟು. ಮೇಡಮ್, ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋಕ್ಕೆ ಕಾರಣನೂ ಕೂಡ ದುಡ್ಡಿನ ವ್ಯಾಮೋಹ. ನಾನು ಇಲ್ಲಿ ಯಾರನ್ನೂ ದೂಷಿಸಲ್ಲ. ನಾನು ದುಡ್ಡು ಏನೇನು ಮಾಡುತ್ತೆ, ಜೀವನದಲ್ಲಿ ದುಡ್ಡು ಬೇಕು ಮೇಡಮ್. ನಾನು ಸಂಪಾದನೆ ಮಾಡ್ತಾ ಇರೋದು ದುಡಿಮೆಗೆ. ದುಡ್ಡು ಸಂಪಾದನೆ ಮಾಡಿ ದುಡಿಬೇಕಂತಾನೆ, ಕೂಡಿಡ್ಬೇಕಂತಾನೆ ನಾನು ಸಂಪಾದನೆ ಮಾಡ್ತೀನಿ. ಬಟ್ ದುಡ್ಡು ಏನೇನೆಲ್ಲ ಮಾಡಿಸುತ್ತೆ ಅಂತ ಗೊತ್ತಾಗಿದ್ದೆ ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ, ಹೊರಗಡೆ ನಡೆದಂಥ ಘಟನೆಗಳು. ಬಟ್ ಎಲ್ಲ ಘಟನೆಗಳನ್ನ ದಾಟ್ಕೊಂಡು ಬಂದಿದ್ದೀನಿ ಆಲ್ರೆಡಿ. ನಾನು ಇವಾಗ ಹೊರಗಡೆ ಬಂದು 4 ದಿನದಲ್ಲೇ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದೀನಿ. ಅಲ್ಲಿ ನಾನು ಕಲ್ತಿರುವಂಥ ಸ್ವಲ್ಪ ಪಾಠಗಳು, ಸ್ವಲ್ಪ ಜನ ಕಲಿಸಿರುವಂಥ ಪಾಠಗಳು, ಅವರು ಈ ಶೋ ನೋಡ್ತಾ ಇದ್ರು, ಅವ್ರಿಗೂ ಒಳ್ಳೇದಾಗಲಿ ಮೇಡಮ್. ಸೂಪರ್. ಆ್ಯಂಡ್ ಹನುಮಂತು ಬಗ್ಗೆ ಮಾತಾಡಲೇಬೇಕು. ನಿಮ್ಮ ಅವರ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ, ಅಳಿಯ ಮಾವ ಅನ್ನೋ ಥರ ಒಂದು ರೀತಿಯಾಗಿ ಬಾಂಡಿಂಗ್ ಇರುತ್ತೆ. ಸೊ ಅವ್ರ ವ್ಯಕ್ತಿತ್ವದ ಬಗ್ಗೆ, ನಿಮ್ಮ ಅವರ ಬಾಂಡಿಂಗ್ ಬಗ್ಗೆ ಅಷ್ಟು ಚೆನ್ನಾಗಿದ್ರಿ, ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗಿದ್ರಿ ಇಬ್ಬರೂ ಕೂಡ. ಸೊ ಒಂದೆರಡು ಮಾತು ಹನುಮಂತು ಬಗ್ಗೆ. ಮೇಡಮ್, ಹನುಮಂತು ನನ್ನನ್ನು ಮನೆ ಒಳಗಡೆ ಬಂದಾಗ ನಾನೇ ಫಸ್ಟ್ ಅವನ್ನ ಕರ್ಕೊಂಡು ಒಳಗಡೆ ವೆಲ್ಕಮ್ ಮಾಡಿಕೊಂಡೆ, ಮನೆಯೆಲ್ಲ ತೋರಿಸ್ದೆ. ಕೊನೆಗೆ ಹೇಗಾಯಿತು ಅಂದರೆ ಹನುಮಂತ ನನ್ನ ನಾಮಿನೇಟ್, ಕಳಪೆ ಸುರೇಶ್ ಮಾವ. ಮತ್ತು ನನಗೆ ಮಾವ ಅಂತ ಒಂದು ಪಟ ಕೊಟ್ಬಿಟ್ಟ. ಮಾವ ಅನ್ನೋ ಪಟ ಕೊಟ್ಮೇಲೆ ನನಗೇನು ಮಾತಾಡೋಕ್ಕೆ, ಅವನಿಗೆ ವಿರೋಧ ಮಾಡ್ಬೇಕಂತ ಅನ್ನಿಸ್ಲಿಲ್ಲ ನನಗೆ. ಅವನು ತುಂಬ ನೀಟಾಗಿ ಹೇಳೋನು. ಹೇಗೆ ಅಂದರೆ, ಮಾವ ನಂದು ಬಂದಾಗ ನಾನು ಹೇಳ್ತೀನಿ, ನಿಂದು ಬಂದಾಗ ನೀನು ಹೇಳೋನು ಅವನು. ಅದು ನನಗೆ ಭಾಳ ಇಷ್ಟ ಆಗ್ಬಿಡ್ತು ಮೇಡಮ್. ಆ ಮನೆಯಲ್ಲಿ ತುಂಬ ನೀಟಾಗಿ, ತುಂಬ ಚೆನ್ನಾಗಿ ಹನುಮಂತು ಆಟ ಆಡ್ತಾ ಇದ್ದಾನೆ. ಬಂದಾಗಿಂದನೂ ಅವನು ಅದನ್ನೇ ಮಾಡ್ತಾ ಇದ್ದಾನೆ. ಎಲ್ಲೋ ಒಂದು ಕಡೆ ಆ ಒಂದು ಅವನಲ್ಲಿರುವಂಥ ಮುಗ್ಧತೆ, ಇರುವಂಥ ಆ್ಯಟಿಟ್ಯೂಡ್ ನನಗೆ ಭಾಳ ಇಷ್ಟ ಆಗ್ಬಿಡ್ತು. ಅದಕ್ಕೆ ಅವನ ಜೊತೆ ಬಾಂಡಿಂಗ್ ತುಂಬ ಚೆನ್ನಾಗಿ ಬೆಳೀತು ನನಗೆ. ಕೊನೆಗೆ ಮಾಡ್ತೀಯ, ನಾಮಿನೇಟ ನನ್ನೇ ಮಾಡ್ತೀಯ, ಮಾಡಿಬಿಡು ಅಂತ ಹೇಳ್ಬಿಟ್ಟೆ ನಾನು ಅವನಿಗೆ. ಕಳಪೆ ನನಗೆ ಕೊಟ್ಬಿಡು ಅಂತ ಹೇಳ್ಬಿಟ್ಟೆ ನಾನು. ಬಟ್ ಅವ್ನು ನನಗೆ ಕೊಡ್ತಾನೆ ಅಂತ ನಾನು ಯಾವತ್ತೂ ಅವನಿಗೆ ಆ ಕೆಲಸ ಮಾಡಲಿಲ್ಲ. ಅವ್ನು ತುಂಬ ಚೆನ್ನಾಗಿ ಹೇಳೋನು, ಮಾವ ನಂದು ನಾನು ಹೇಳೀನಿ, ನಿಂದು ನೀ ಹೇಳು ಅನ್ನೋನು. ಬಟ್ ನನಗೆ ಅವ್ನಿಗೆ ಹೇಳೋಕ್ಕೆ ಮನಸ್ಸೇ ಬರ್ತಿರಲಿಲ್ಲ. ಯಾಕಂದರೆ ಅವನು ನನ್ನಲ್ಲಿ ಒಂದೊಂದು ತಪ್ಪನ್ನ ಕಂಡುಹಿಡಿದು ನನಗೆ ತೋರಿಸ್ತಾ ಇದ್ದ. ನನ್ನ ಜೀವನದಲ್ಲಿ ಬದಲಾವಣೆಗೆ ಇನ್ನೊಂದು ದಾರಿ. ಹನುಮಂತು ತಪ್ಪುಗಳನ್ನ ಕಂಡುಹಿಡಿದು ತೋರಿಸ್ತಿದ್ದ. ಈ ಥರ ಎಲ್ಲ ತಪ್ಪುಗಳನ್ನ ಜನ ಗುರುತಿಸ್ತಾರಲ್ಲ, ಅದೆಲ್ಲ ಅಂದ್ಕೊಂಡೆ ಮೇಡಮ್. ಅವನು ನಾನು ಯಾವತ್ತೂ ಮರೆಯಲ್ಲ. ಅವನು ಯಾವತ್ತೂ ನಾನು ಅಳಿಯಾನೆ, ನಾನು ಅಳಿಯಾಗೇ ಇರ್ತಾನೆ ಮೇಡಮ್ ಕೊನೆಯವರು. ಓಕೆ. ಇನ್ನೊಂದು ಮಾತು ಹೇಳಿರ್ತಾರೆ ಸುರೇಶ್ ಅವರು ಬಿಗ್ ಬಾಸ್ ಮನೆ ಒಳಗಡೆ, ಹನುಮಂತುಗೆ ಆಚೆ ಬಂದ ಮೇಲೆ ನಾನೇ ಮದುವೆ ಮಾಡಿಸ್ತೀನಿ, ಈಗ ಆಲ್ರೆಡಿ ಹುಡುಗಿ ಫಿಕ್ಸ್ ಆಗಿದ್ದಾರೆ. ಸೊ ಆ ಮಾತು ಉಳಿಸ್ಕೋತೀರಾ ಹೇಗೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಹನುಮಂತು ಅವರು ಒಪ್ಪಿದಾರಾ? ಮೇಡಮ್, ಹನುಮಂತು ನಾನು ಅಳಿಯ ಮೇಡಮ್. ನಾನು ಮಾವನಾಗಿ ಅವನಿಗೆ ಎಲ್ಲ ಅಧಿಕಾರ ಇದೆ ಅವನಿಗೆ. ಅವನ ಮದುವೆ ನಾನು ಮಾತು ಕೊಟ್ಟಂಗೆ ನಾನು ಮದುವೆ ನಡೆಸ್ಕೊಡ್ತೀನಿ ನಾನೇ ಮುಂದೆ ನಿಂತು. ಅದರಲ್ಲಿ ಯಾವುದೇ ಥರದ ಮುಜುಗರ ಇಲ್ಲ ನನಗೆ. ನನ್ನ ಅಳಿಯನ ಮದುವೆ ತುಂಬ ಖುಷಿಯಾಗಿ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಆಸೆ ಇದೆ. ಸೂಪರ್. ಹೇಗೆ ಗ್ರ್ಯಾಂಡಾಗಿ ಅಂದರೆ ಏನು ಪ್ಲಾನಿಂಗ್ಸ್ ಮಾಡ್ಕೊಂಡಿದ್ದೀರಾ? ಅವನು ಹೊರಗಡೆ ಬಂದ ಮೇಲೆ ಅವನ ಜೊತೆ ಚರ್ಚೆ ಮಾಡಿ ಹೇಗಿರಬೇಕು ಅಂತ ಅವನ ಆಸೆ ಇದೆ. ಅವನು ಊರಲ್ಲೇ ಮಾಡಬೇಕು, ಅವನ ಮನೆ ಮುಂದೆನೇ ಮದುವೆ ಮಾಡಬೇಕು ಅಂತ ಇದೆ. ಅವನ ಆಸೆ ಪ್ರಕಾರನೇ ಅವನ ಮನೆ ಮುಂದೆನೇ ಎಲ್ಲರನ್ನ ಕರೆಸಿ, ಎಲ್ಲ ಗುರುಹಿರನ್ನ ಕರೆಸಿ, ಏನೇ ಅಡೆತಡೆಗಳು ಬಂದರು ನಾನು ನಿಂತ್ಕೋತೀನಿ ನನ್ನ ಅಳಿಯನಿಗೆ ಮೇಡಮ್. ಯಾವ ಒಂದು ಗುಣ ಇಷ್ಟ ಆಯಿತು? ಮುಗ್ಧತೆ ಇಷ್ಟ ಆಯಿತು ಅಂತ ಹೇಳಿದ್ರಿ. ಒಂದು ವಿಚಾರ ಮರೆಯೋಕ್ಕಾಗೋದೇ ಇಲ್ಲಪ್ಪ ಹನುಮಂತುಲಿ ಅಂತ ಹೇಳ್ಬಿಟ್ಟು, ಎಲ್ಲರೂ ಹನುಮಂತು ಅಂತ ಅಂದ ತಕ್ಷಣ ಆ ಇನೋಸೆನ್ಸ್, ಆ ಬೋಲ್ಡ್ನೆಸ್ ಅಂತ ಹೇಳ್ತಾರೆ, ಏನೂ ತಿಳಿದೇ ಇರೋ ರೀತಿ ಮಾತನಾಡೋದೇ ಇಷ್ಟ ಅಂತ ಹೇಳ್ಬಿಟ್ಟು. ಸೊ ನಿಮಗೆ, ಬಟ್ ಅವರು ತುಂಬ ಚಾಣಕ್ಯರು ಹನುಮಂತು. ಬಿಕಾಸ್ ಗೇಮ್ಸಲ್ಲಿ ಆಡೋದಾಗಿರ್ಬೋದು, ಸಾಂಗ್ಸನ್ನು ಮೂಕಾಭಿನಯದಲ್ಲಿ ನಂಗೆ ಶಾಕ್ ಆಗೋಯ್ತು. ಅವರು ಆ್ಯಕ್ಟ್ ಮಾಡಿ ಹೇಳಿದ್ದು ಯಾರೂ ಕೂಡ ಹೇಳೋಕ್ಕಾಗದೇ ಇರೋದನ್ನು ಹನುಮಂತು ಅವರು ಹೇಳ್ತಾ ಇದ್ರು. ಸೊ ಅವರಲ್ಲಿ ಇದ್ದೇ ಅಪ್ಪ ನಂಗೆ ಇಷ್ಟ ಆಗಿದ್ದು ಅಂತ ಒಂದು ನೋಟಿಫೈ ಮಾಡಿ ಹೇಳೋದಾದ್ರೆ ಮೇಡಮ್, ತಪ್ಪು ಕಂಡಿಡಿದಾಗ ಅದನ್ನು ಗುರುತಿಸಿ ಅದನ್ನು ಹೇಳೋದು. ಒಬ್ಬ ವ್ಯಕ್ತಿ ಅದನ್ನು ಮನಸ್ಸಿಗೆ ತೊಗೊಂಡು ದುಃಖದಲ್ಲಿದ್ದಾಗ ಆ ವ್ಯಕ್ತಿಗೆ ಬಂದು ಸಮಾಧಾನ ಮಾಡೋದು. ಬೇರೆಯವ್ರು ಏನೋ ಆ ವ್ಯಕ್ತಿ ಬಗ್ಗೆ ಕಮೆಂಟ್ ಮಾಡಿದಾಗ ಆ ವ್ಯಕ್ತಿಗೆ ಬಂದು ಸಮಾಧಾನ ಮಾಡೋದಿದೆಯಲ್ಲ, ಆ ಗುಣ ತುಂಬ ಇಷ್ಟ ಆಯಿತು ನನಗೆ ಹನುಮಂತನಲ್ಲಿ. ಮಾವ ಬಿಟ್ಟಾಕು, ಯಾಕೆ ತಲೆ ಕೆಡಿಸೋಂತೀಯ? ಅವ್ರು ಹೇಳಿದಾರಲ್ಲ, ನೀನು ಬದಲು ಮಾಡ್ಕೊ,
ಮೇಡಮ್ ಹೇಗಾಯಿತು ಅಂದರೆ ನನಗೆ ಇಡೀ ಮನೆ ನನಗೆ ಬ್ಲ್ಯಾಕ್ ರೋಸ್ ಕೊಡ್ತಾರೆ, ಅದಕ್ಕೆ ಹಣೆಪಟ್ಟಿಗಳು ಕಟ್ತಾರೆ, ತಗೋತೀನಿ. ಅವತ್ತು ನನಗೆ ಹನುಮಂತು ಹೇಳ್ತಾನೆ, ಮಾವ ನೀನು ಚೇಂಜ್ ಮಾಡು. ಅದೇ ವಾರ ಮೇಡಮ್ ಉತ್ತಮ ಸಿಗುತ್ತೆ. ಇಡೀ ಮನೆಯವರೆಲ್ಲ ಯಾರು ಬ್ಲ್ಯಾಕ್ ರೋಸ್ ಕೊಟ್ಟರೆ ಅವರೆಲ್ಲರೂ ಸೇರಿ ಒಪ್ಕೋತಾರೆ, ಉತ್ತಮ ಕೊಡ್ತಾರೆ. ಅದೇ ವಾರ ಕಿಚ್ಚ ಸರ್ ಚಪ್ಪಾಳೆ ಕೊಡ್ತಾರೆ. ನನಗೆ ಹೇಗಾಗುತ್ತೆ ಅಂದರೆ ಮೇಡಮ್, ಒಬ್ಬ ವ್ಯಕ್ತಿ ಒಂದು ಏನಾದ್ರು ಕಮೆಂಟ್ ಪಾಸ್ ಮಾಡ್ತಾರೆ ನಮ್ಮ ಬಗ್ಗೆ, ಒಬ್ಬ ವ್ಯಕ್ತಿ ಏನಾದರೂ ಒಂದು ನಮ್ಮ ಬಗ್ಗೆ ವಿಷಯ ಹೇಳ್ತಾರೆ ಅಂತಂದಾಗ ಅದನ್ನು ನಾವು ಬದಲು ಮಾಡ್ಕೊಂಡಾಗ ಆಗೋ ಖುಷಿ ಇದೆಯಲ್ಲ, ತುಂಬ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಜೀವನದಲ್ಲಿ. ಇಡೀ ಮನೆಯಲ್ಲಿ ನನಗೆ 2 ಸಲ ಉತ್ತಮ ಕೊಡ್ತಾರೆ. 2 ಸಲ ಉತ್ತಮಕ್ಕಿಂತ ಮುಂಚೆ ಯಾವ್ಯಾವ ಪಟ್ಟ ಇದೆ, ಹಣೆ ಪಟ್ಟಿಗಳು ಎಲ್ಲವನ್ನೂ ನನಗೆ ಕಟ್ತಾರೆ. ಉಸುರುವಳ್ಳಿ, ದುರಹಂಕಾರಿ, ಹೆಚ್ಚು ಮಾತಾಡ್ತಾನೆ, ನಂಬಿಕೆಗೆ ಅರ್ಹನಲ್ಲ ಅಂತ ಹೇಳ್ತಾರೆ, ಬಕೆಟ್ ಅಂತ ಹೇಳ್ತಾರೆ, ಎಲ್ಲವನ್ನೂ ಹೇಳ್ತಾರೆ. ಕೊನೆಗೆ ನನಗೆ ಎಲ್ಲರೂ ಬಂದು ನನಗೆ ಉತ್ತಮ ಕೊಡ್ತಾರೆ. ಅದೆಲ್ಲ ನೋಡಿದ್ರೆ ತುಂಬ ಖುಷಿಯಾಗುತ್ತೆ, ಏನೋ ಒಂಥರ ಫೀಲ್ ಮೇಡಮ್. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಈ ಕ್ಷಣನ ನಾನು ಮರೆಯೋಕ್ಕಾಗೋದೇ ಇಲ್ಲ ಅನ್ನುವಂಥ ಕ್ಷಣ. ಬಿಕಾಸ್ ಇವಾಗ ಹೇಳ್ತಾ ಇದ್ರಿ ಎಲ್ಲರೂ ಕೂಡ ಬ್ಲ್ಯಾಕ್ ರೋಸನ್ನು ಕೊಟ್ಬಿಟ್ಟು ಹಣೆಪಟ್ಟಿ ಕಟ್ಬಿಟ್ಟು ಅವರು ಎಲ್ಲರೂ ಕೂಡ ಉತ್ತಮ ಕೊಟ್ಟರು, ಕಿಚ್ಚನ ಚಪ್ಪಾಳೆ ಸಿಕ್ತು ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾದಂತಹ ಒಂದು ಘಟನೆ ನೀವು ಬದಲಾಗೋದಕ್ಕೆ ನಡೆದಿರುವಂತಹ ಸನ್ನಿವೇಶ. ಮೇಡಮ್, ಒಂದು ವಾರ ಸುದೀಪ್ ಸರ್ ಬಂದಾಗ ಹೇಳ್ತಾರೆ, ನಾನು ತುಂಬ ಸಿಂಪಲಾಗಿ ಕೂತಿರ್ತೀನಿ, ಸೂರಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ದೀರಲ್ಲ ನೀವು ಅಂತ ಹೇಳ್ತಾರೆ. ಅದು ನನಗೆ ಭಾಳ ಮೋಟಿವೇಶನ್ ಕೊಡುತ್ತೆ ಮೇಡಮ್. ಅದಕ್ಕೊಂದು ರೀಸನ್ ಹೇಳ್ತಾರೆ, ನೀವು ಜಾಸ್ತಿ ಗೋಲ್ಡ್ ಹಾಕಿದರೆ ನಮ್ಮ ಕಣ್ಣು ನಿಮ್ಮ ಗೋಲ್ಡ್ ಮೇಲೆ ಹೋಗುತ್ತೆ, ನೀವೇನು ಹಾಕಿದೆ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ರಲ್ಲ ಅಂತ ಹೇಳ್ತಾರೆ. ಅದು ನನ್ನ ಐ ಥಿಂಕ್ ಚಪ್ಪಾಳೆ ತೊಗೊಂಡ ದಿವಸ ಆಗುತ್ತೆ. ಅದು ನನ್ನ ಜೀವನದಲ್ಲಿ ಮರೆಯೋಕ್ಕಾಗದಿರೋ ಅಂಥ ಘಟನೆ ಮೇಡಮ್. ಅವರಷ್ಟು ಸುಲಭವಾಗಿ ಯಾರನ್ನೂ ಹೊಗಳೋದಿಲ್ಲ, ಅದು ಲಕ್ಷಣವಾಗಿದ್ದೀರಾ ಅನ್ನೋ ಕಮೆಂಟ್ ಮಾಡಿದಾಗ ನಾನು ಅವ್ರು ಹೇಳಿದಾಗಿಂದ ನಾನು ಹಾಗೆ ಬರ್ತೀನಿ. ಅದೇ ಥರನೇ ಅಷ್ಟು ನಾನು ಇರೋಷ್ಟು ವಾರನೂ ಅದೇ ಥರ ಸಿಂಪಲ್ಲಾಗಿ ಹಾಗೆ ಉಳ್ಕೊಳ್ಳೋಣ. ಅವ್ರ ಕಣ್ಣಿಗೆ ಲಕ್ಷಣವಾಗಿ ಕಾಣಿಸಿದ್ದೀನಿ ಅಂದರೆ ಜನಗಳ ಕಣ್ಣಿಗೂ ನಾನು ಲಕ್ಷಣವಾಗಿ ಕಾಣಿಸ್ತಿರ್ತೀನಲ್ಲ, ಖಂಡಿತ ಅನ್ನೋ ಒಂದು ಭಾವನೆ ನನ್ನಲ್ಲೇ ಬಂದು ನಾನು ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡ್ತೀನಿ. ಇನ್ನು ನೀವು ಹೇಳಿದ್ರಿ ಬಿಗ್ ಬಾಸ್ ಒಂದಷ್ಟು ಹಣ ಕೊಟ್ಬಿಟ್ಟು ಆಚೆ ಕಳಿಸಿದ್ರು, ಒಂದು ಗೌರವಧನ ಅಂತ ಹೇಳ್ಬಿಟ್ಟು ನನಗೆ ಹಣ ಕೊಟ್ಟು ಆಚೆ ಕಳಿಸಿದ್ದಲ್ಲ, ನನ್ನ ಒಂದು ಬಿಗ್ ಬಾಸ್ಗೆ ನಾನು ಎಷ್ಟು ಮುಖ್ಯವಾಗಿದ್ದೀನಿ, ನನ್ನ ಗೌರವಧನ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಗೆ ನಾನು ಎಷ್ಟು ದಿನ ನನ್ನ ಕೆಲಸನ ನಾನು ಶ್ರದ್ಧೆಯಿಂದ ನಾನು ಸಲ್ಲಿಸಿದ್ದೀನಿ. ಅದ್ರ ಜೊತೆಗೆ ನನ್ನ ಬಿಸ್ನೆಸ್ಗೂ ನನ್ನ ಅವಶ್ಯಕತೆ ತುಂಬ ಇತ್ತು. ನಾನು ಅಲ್ಲೂ ನನ್ನ ಶ್ರದ್ಧೆಯಿಂದ ನನ್ನ ಬಿಸ್ನೆಸ್ನು ನೋಡ್ಕೋಬೇಕಾಗಿತ್ತು. ಕೋಇನ್ಸಿಡೆಂಟ್ ಅಂತ ಹೇಗಿರುತ್ತೆ ಅಂತಂದರೆ, ನಾನು ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗ್ತೀನಿ, ನಾನು ಬಿಗ್ ಬಾಸ್ಗೆ ಒಬ್ಬರು ಕ್ಯಾಪ್ಟನ್ ಅವಶ್ಯಕತೆ ತುಂಬ ಮುಖ್ಯ ಆಗುತ್ತೆ. ಬಿಗ್ ಬಾಸ್ ಮನೆಗೆ ಒಬ್ಬ ಕ್ಯಾಪ್ಟನ್ ಅವಶ್ಯಕತೆ ಹೇಗಿರುತ್ತೋ, ನನ್ನ ಬಿಸ್ನೆಸ್ಗೂ ಒಬ್ಬ ಕ್ಯಾಪ್ಟನ್ ಅವಶ್ಯಕತೆ ತುಂಬ ಬೇಕಾಗುತ್ತೆ. ನಾನು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸೋದು ಎಷ್ಟು ಮುಖ್ಯನೋ, ನನ್ನ ಬಿಸ್ನೆಸ್ನು ನಾನು ಅಷ್ಟೇ ಮುಖ್ಯವಾಗಿ ನಾನು ನಿಭಾಯಿಸಬೇಕಾಗಿತ್ತು. ಅದಕ್ಕೆ ನಾನು ಹೊರಗಡೆ ಬಂದು ಈ ಕ್ಯಾಪ್ಟನ್ ಆಗಿ ನಾನು ಸಕ್ಸಸ್ ಆಗಿದ್ದೀನಿ ಮೇಡಮ್. ಏನಿತ್ತು ರೆನ್ಯುಮರೇಷನ್ ಕೇಳ್ಬೋದಾ? ಬಿಕಾಸ್ ಯಾರೂ ಹೇಳಲ್ಲ, ಎಲ್ರಿಗೂ ಅದೊಂದು ಕುತೂಹಲ ಇರುತ್ತೆ, ಏನಿತ್ತು ರೆನ್ಯುಮರೇಷನ್ ಅಂತ ಹೇಳ್ಬಿಟ್ಟು. ಮೇಡಮ್, ಅದನ್ನು ನೀವು ಕೇಳಬಾರ್ದು, ನಾನು ಹೇಳಬಾರ್ದು. ಓಕೆ, ಫೈನ್. ಕೊನೆಯದಾಗಿ ಯಶಸ್ಸನ್ನು ಆಲ್ರೆಡಿ ನೀವು ಗಳಿಸಿದ್ದೀರಾ. ಸೊ ಇನ್ನು ಮುಂದಿನ ನಿಮ್ಮ ಹೆಜ್ಜೆಗಳು ಹೇಗಿರುತ್ತೆ ಫೈನಲಿ? ಮೇಡಮ್, ಮುಂದಿನ ದಿನಗಳಲ್ಲಿ ನನ್ನ ಬಿಸ್ನೆಸ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸಮಾಜಕ್ಕೆ ನನ್ನ ಕಡೆಯಿಂದ ಒಳ್ಳೊಳ್ಳೆ ಕಾರ್ಯಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಹೋಟ್ಲ್ ಬಿಸ್ನೆಸ್ಗೂ ಬರ್ತಾ ಇದ್ದೀನಿ. ಸಿನಿಮಾ ಸೀರಿಯಲ್ಗಳ ಅವಕಾಶ ಬರ್ತಾ ಇದೆ. ಆ್ಯಕ್ಟ್ ಮಾಡಿ ಸರ್ ನೀವು ಅಂತ ಜನ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ, ನೀವು ಮಾಡಬೇಕು ಅಂತ ಬರ್ತಾ ಇದೆ. ಆ ಕ್ಯಾರೆಕ್ಟರ್ ಒಪ್ಪುವಂಥದ್ದಾದರೆ, ಜನ ಅದನ್ನು ನೋಡಿ ಇಷ್ಟಪಡ್ತಾರೆ ಅನ್ನಂಗಿದ್ರೆ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಆಸೆ ಇದೆ. ಸೂಪರ್. ಯಾವ ಥರ ಪಾತ್ರ ಇಷ್ಟ ಸುರೇಶ್ ಅವ್ರಿಗೆ? ಮೇಡಮ್, ನಾನು ಬಿಗ್ ಬಾಸ್ ಮನೇಲಿ ಹೇಗಿದ್ದೆ, ಎಲ್ಲರೂ ಹೇಗೆ ನನಗೆ ಹಣೆಪಟ್ಟಿ ಕಟ್ಟಿದ್ರೆ, ವಿಲನ್ ಪಾತ್ರ ತುಂಬ ನನಗೆ ಹಣೆಪಟ್ಟಿ ಕಟ್ಟಿಬಿಡಿದ್ರು. ಸುರೇಶ್ ವಿಲನ್, ಸುರೇಶ್ ಅಂದರೆ ಒಂಥರ ಶಕುನಿ, ಈ ಥರ ಎಲ್ಲ ಕಟ್ಟಿಬಿಟ್ಟಿದ್ರು ನನಗೆ. ನನಗೆ ಆ ಥರದೊಂದು ವಿಲನ್ ಥರ ಕ್ಯಾರೆಕ್ಟರ್ ಕೊಟ್ಟರೆ ತುಂಬ ಚೆನ್ನಾಗಿ ನಿಭಾಯಿಸ್ತೀನಿ ಅಂತ ನನಗೆ ಆಸೆ ಇದೆ. ನೋಡೋಣ ಮೇಡಮ್, ಅದಕ್ಕೆ ತಕ್ಕಂಗೆ ಬರ್ತಾ ಇದ್ದಾವೆ ಅವಕಾಶಗಳು. ಮುಂದಿನ ದಿನಗಳಲ್ಲಿ
ಪ್ರಯತ್ನ ಪಡೋಣ. ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ ಮಾಡಿದ್ದಾಯಿತು, ಇದೀಗ ಸೀರಿಯಲ್ ಸಿನಿಮಾ ಮುಖಾಂತರ ಎಂಟರ್ಟೈನ್ ಮಾಡೋಕ್ಕೆ ಅವಕಾಶಗಳು ಸಿಗ್ತಾ ಇದೆ. ಆಲ್ ದ ವೆರಿ ಬೆಸ್ಟ್. ಹೀಗೆ ನಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇರಿ. ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ಇನ್ನಷ್ಟು ಎತ್ತರಕ್ಕೆ ಬೆಳೆದು ಏನು ಸಮಾಜ ಸೇವೆ ಮಾಡ್ತಾ ಇದ್ದೀರಾ, ಬಡವರಿಗೆ ಸಾಕಷ್ಟು ಸಹಾಯ ಮಾಡ್ತಾ ಇದ್ದೀರಾ, ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಿ. ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ನಮ್ಮ ರಿಪಬ್ಲಿಕ್ ಕನ್ನಡ ಜೊತೆ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕಳೆದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಮತ್ತು ರಿಪಬ್ಲಿಕ್ ಕನ್ನಡದವ್ರಿಗೂ ಕೂಡ ನಮಗೆ ರಿಪಬ್ಲಿಕ್ ಕನ್ನಡ ಹೇಗೆ ಅಂದರೆ ನಾವು ಅರ್ನಾಡ್ ಗೋಸ್ವಾಮಿ ಸರ್ನ ಟಿ ವಿಯಲ್ಲಿ ನೋಡ್ತಾ ಇದ್ವಿ. ನಾವು ಯಾವತ್ತೂ ಅನ್ಕೋತಾ ಇದ್ವಿ ನಮ್ಮ ಕನ್ನಡದಲ್ಲಿ ಒಬ್ಬರು ಬೇಕಪ್ಪ, ಕನ್ನಡದಲ್ಲಿ ಈ ಚಾನಲ್ ಬರಬೇಕು ಅಂತ ನಾವು ತುಂಬ ಆಸೆ ಇತ್ತು. ಕನ್ನಡದಲ್ಲೂ ಕೂಡ ಅವರು ಪ್ರಾರಂಭ ಮಾಡಿದ್ದಾರೆ. ನಿಮಗೂ ಮತ್ತು ರಿಪಬ್ಲಿಕ್ ಕನ್ನಡದ ಇಡೀ ನಿಮ್ಮ ಸಿಬ್ಬಂದಿ ವರ್ಗಕ್ಕೂ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದಿಷ್ಟು ಗೋಲ್ಡ್ ಸುರೇಶ್ ಅವರ ಮಾತಾಗಿತ್ತು. ಒಂದಷ್ಟು ಗೊಂದಲಗಳಿಗೆ ತೆರೆ ಎಳೆಯುವಂತಹ ಕೆಲಸ ಇವತ್ತಿನ ಎಪಿಸೋಡಲ್ಲಿ ಆಗಿದೆ ಅಂತ ಭಾವಿಸ್ತಾ ಮತ್ತೆ ನಾಳೆ ಇನ್ನೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.